ಸ್ನೇಹಿತರೆ ಗುಡ್ ಮಾರ್ನಿಂಗ್. ಡೇ 13ಗೆ ಸ್ವಾಗತ ಸುಸ್ವಾಗತ. ನಮ್ಮ 121 ದಿನಗಳ ಭಾರತ ಖಂಡ ಯಾತ್ರೆಯಲ್ಲಿ ಇವತ್ತಾದರೆ ನಾವು 13ನೇ ದಿನದಲ್ಲಿದ್ದೀವಿ. ಇವತ್ತು ಬಂದ್ಬಿಟ್ಟು ನಾವು ಒಂದು ಫಾರೆಸ್ಟ್ಗೆ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ದನ ಕಾಯೋಕ್ಕಾದ್ರೆ ಹೋಗ್ತಾಯಿದ್ದೀವಿ ಇವತ್ತು ಬಂದ್ಬಿಟ್ಟು ನಾವು. ಸೊ ಟುಡೇ ಲೈಫ್ ಇನ್ ಓಕೆ ದನ ಕಾಯೋದು ಇವತ್ತು ನಾವು ಬಂದ್ಬಿಟ್ಟು ಲೈಫ್ ಇವತ್ತು ಯಾವ ಥರ ಇರುತ್ತೆ ದನ ಕಾಯೋ ಲೈಫ್ ಅಂದ್ಬಿಟ್ಟು ನಾವು ಹೋಗ್ತೀವಿ. ಸೊ ಆ್ಯಕ್ಚುಲಿ ಇವತ್ತು ಬಂದ್ಬಿಟ್ಟು ನಾನು ಇವತ್ತೆಲ್ಲ ಫಾರೆಸ್ಟೆಲ್ಲ ಇರ್ತೀನಿ. ನೋ ವಿಲೇಜ್ ನೋ ಮನೆ ಇಲ್ಲೆಲ್ಲ ಏನಿರಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ದೊಡ್ಡ ಫಾರೆಸ್ಟ್ ಇದು. ಇಲ್ಲಿ ನಾನು ಹೇಳ್ದಲ್ಲ ನಿಮಗೆ, ಇಲ್ಲಿಂದ 30 ಕಿಲೋಮೀಟ್ರ್ ಫಾರೆಸ್ಟ್ ಅಂದ್ಬಿಟ್ಟು ಇವತ್ತು ಇದನ್ನು ತಗೊಂಡು ನಾನು ಫಾರೆಸ್ಟಿಗೆ ಹೋಗ್ತೀನಿ. ಇದೆಲ್ಲ ಬಂದ್ಬಿಟ್ಟು ಯಾರದೇ ಥರ ಒಂದು ಹಸು ಆಗಲಿ ಏನೂ ಇಲ್ಲ. ಇದೆಲ್ಲ ಇಲ್ಲಿ ಇರೋವಂಥ ಒಂದು ಫಾರೆಸ್ಟ್ ಅದು. ಅಂದರೆ ಗೌರ್ಮೆಂಟ್ ಇವಾಗ ಸ್ವಲ್ಪ ಇದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದೆ. ಅಂದರೆ ಇದಕ್ಕೆ ಯಾಕಂದರೆ ಇದಕ್ಕೆ ಇವಾಗ ಹುಲ್ಲು ಅಷ್ಟೊಂದು, ಯಾಕಂದರೆ ಇವಾಗ ಅಷ್ಟೊಂದು ಮಳೆ ಏನಿಲ್ಲ ಅಲ್ಲ, ಅದಕ್ಕೆ ಅಷ್ಟೊಂದು ಹುಲ್ಲೆಲ್ಲ ಸಿಗ್ತಾಯಿಲ್ಲ. ಅದಕ್ಕೆ ಗೌರ್ಮೆಂಟ್ ಆದರೆ ಇಲ್ಲೊಂದು ಸ್ವಲ್ಪ ಚಿಕ್ಕದಾಗಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ರೆಡಿ ಮಾಡಿಬಿಟ್ಟು ಹುಲ್ಲಾದರೆ ಇದಕ್ಕೆ ಒಂದು ಸಪ್ಲೈ ಮಾಡ್ತಾಯಿದೆ. ಮತ್ತು ಬಂದ್ಬಿಟ್ಟು ಇದಕ್ಕೆ ಎಲ್ಲ ಒಂದು 2 ಜನ ಇಕ್ಕಿದ್ದಾರೆ, ಅವ್ರಿಗೆಲ್ಲ ಸ್ಯಾಲ್ರಿ ಇದೆ. ಯಾರದೇ ಥರ ಒಂದು ಹಸು ಇಲ್ಲ ಗೌರ್ಮೆಂಟ್ ಹಸುನೂ ಇಲ್ಲ, ಏನೂ ಇಲ್ಲ. ಇದೆಲ್ಲ ಫಾರೆಸ್ಟ್ ಹಸು, ಅಂದರೆ ದೇವರ ಹಸು ಎಲ್ಲ ಬಂದ್ಬಿಟ್ಟು ನೋಡಿ. ನಾನು ಹೇಳ್ದಲ್ಲ ಒಂದು 300ರಿಂದ 400 ಹಸು ಅಂದ್ಬಿಟ್ಟು ಇನ್ನೂ ಎಲ್ಲ ಫುಲ್ ಈ ಥರ ಬಂದ್ಬಿಟ್ಟು ಇನ್ನೂ ಒಂದು 3-4 ದೊಡ್ಡ ಇದ್ದಾವೆ ಅಲ್ಲಿ. ಸೇಮ್ ಇವಾಗ ಇದು ಹೆಂಗಿದೆಯೋ ಇದೇ ಥರ ಇನ್ನೊಂದು 3-4 ಇದ್ದಾವೆ. ಇದು ಬಂದ್ಬಿಟ್ಟು ಎಲ್ಲ ಫುಲ್ ದೇವ್ರದ್ದು. ಏನು ಗೊತ್ತಾ, ಇಲ್ಲಿ ಬಂದ್ಬಿಟ್ಟು ಒಂದು 3-4 ದೇವ್ರು ಇದ್ದಾರೆ. ಸೊ ಅವ್ರವ್ರ ದೇವ್ರದ್ದು ಅಂದ್ಬಿಟ್ಟು ಇಲ್ಲಿ ನೋಡಿ. ಏಯ್ ಚಿನ್ನ, ಇದೊಂದು ಹಸು ಇಲ್ಲಿ ನೋಡ್ತಾ ಇರ್ಬೋದು. ತುಂಬ ಹಸುಗಳಾದ್ರೆ ಇದಾವೆ ನೋಡಿ ಇಲ್ಲಿ. ಇವೆಲ್ಲ ಬಂದ್ಬಿಟ್ಟು ಇವಾಗ ಇದನ್ನು ತಗೊಂಡು ನಾವು ಫಾರೆಸ್ಟ್ಗೆ ಹೋಗ್ತೀವಿ. ಇವತ್ತು ಬಂದ್ಬಿಟ್ಟು ಇವತ್ತು ಡೇ ಫುಲ್ ಇವತ್ತು ಡೇ 13 ಫುಲ್ ನಾವು ಫಾರೆಸ್ಟ್ ಲೈಫು. ಅಲ್ಲಿ ಗುಹೆ ಎಲ್ಲ ನೋಡ್ತೀವಿ ನಾವು. ಈ ಹಸುಗೆಲ್ಲ ನೋಡ್ತಾ ಇರ್ಬೋದು ನೀವು. ನೀರು ನೋಡಿ ಈ ಥರ ಆದರೆ ಒಂದು ತೊಟ್ಟಿ ಬನ್ನಿ ತೋರಿಸ್ತೀನಿ ಎಲ್ಲ ಹೊರಗಡೆಬಿಟ್ಟು. ಇದೆಲ್ಲ ಫುಲ್ ಆಗಿದೆ ಇವಾಗ ನೋಡಿ. ನೀರು ಕುಡಿಯೋಕ್ಕೆ ಈ ಥರ ಅನುಕೂಲ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಇವಾಗ ಬಟ್ ಮೊದಲಿಲ್ಲ ಅಂತೆ. ಇವಾಗ ಈ ನಡುವೆ ಎಲ್ಲ ಫುಲ್ ಗೌರ್ಮೆಂಟ್ ನೋಡಿ. ಇಲ್ಲಿ ಸುತ್ತಲೂ ಇಲ್ಲಿ ಅಲ್ಲಿಂದಲೇ ನೋಡ್ಕೊಂಡ್ರೆ ನೋಡಿ, ಮುಂದೆ ಎಲ್ಲ ಊರು ನೋಡಿ ಎಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ಆ ಟ್ಯಾಂಕ್ ಫುಲ್ ಆಗಿತ್ತು. ಸೊ ಇವಾಗ ಇಲ್ಲಿ ಈ ಟ್ಯಾಂಕ್ ಈ ಥರ ಈ ಥರ ಒಂದು ಪೈಪಲ್ಲಿ ನೀರು ಇಟ್ಕೊತ ಹೋಗ್ಬೇಕು ನೋಡಿ. ಹಿಂಗೆ ಒಂದು ಟ್ಯಾಂಕ್ ಫುಲ್ ಆದ ತಕ್ಷಣ ಇನ್ನೊಂದು ಟ್ಯಾಂಕಲ್ಲಿ ಇವಾಗ ಅದು ನೋಡಿ ಫುಲ್ ತುಳುಕ್ತಾ ಇದೆ ಟ್ಯಾಂಕು. ಅದು ಫುಲ್ ಆದ ತಕ್ಷಣ ಈ ಥರ ಇದಕ್ಕೆ ಸ್ವಲ್ಪ ನೀರು ಇಟ್ಕೊಂಡ್ಬಿಡೋದು. ಒಂದೊಂದೇ ಬರುತ್ತೆ ನೋಡಿ. ಇಲ್ಲಿ ಹಸು ನೋಡಿ, ಇಲ್ಲಿ ಬರ್ತಾಯಿದೆ ನೋಡಿ, ಇಲ್ಲಿ ಕುಡಿಯೋಕ್ಕೆ ನೋಡಿ. ನಾನು ನೀರು ಇದರ ಹಿಡಿದ ತಕ್ಷಣ ಎಲ್ಲ ಬರ್ತಾವೆ ಒಂದೊಂದು ಕುಡಿಯೋಕ್ಕೆ. ಸೊ ಈ ಟ್ಯಾಂಕ್ ನಾವು ಫುಲ್ ಮಾಡಿಬಿಟ್ಟು ಹಂಗೆ ಮುಂದೆ ಒಂದು ಟ್ಯಾಂಕ್ ಎಲ್ಲ ಫುಲ್ ಮಾಡ್ತಾ ಹೋಗ್ಬೇಕು ಈ ಥರ. ಎಲ್ಲ ಒಂದೊಂದು ಟ್ಯಾಂಕ್ ಇನ್ನೂ ಸ್ವಲ್ಪ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ. ಕಾಡಂದಿ ನಿಮ್ಗೆ ಇನ್ನೂ ತುಂಬ ಪ್ರಾಣಿಗಳ ತೋರಿಸ್ತೀನಿ ಇಲ್ಲಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ವಿಲೇಜ್ ಸ್ನೇಹಿತರೆ. ಇಲ್ಲಿ ನೋಡಿ, ಇವಾಗ ತಾನೇ ಜಸ್ಟು ಹುಟ್ಟಿರುವಂಥ ಮಗು, ಚಿಕ್ಕ ಮಗು ಇದು. ಬಟ್ ಈ ಹಸುಗೆ ಆ್ಯಕ್ಚುಲಿ ಏನೋ ಹೆಲ್ತ್ ಪ್ರಾಬ್ಲಮ್ ಇದೆ ಪಾಪ, ಹೆಲ್ತ್ ಇಶ್ಯೂ ಅಂತ. ಅದಕ್ಕೆ ಪಾಪ ಎದ್ದೇಳಕ್ಕೆ ಆಗ್ತಾಯಿಲ್ಲ ಇದಕ್ಕೆ. ಆದರೂ ಅದರ ಪ್ರೀತಿ ನೋಡಿ, ಎಷ್ಟೊಂದು ಪ್ರೀತಿ ಮಾಡ್ತಾಯಿದೆ ಪಾಪ. ಅದು ನೋಡಿ, ನೀವೇ ನೋಡಿ. ಇವಾಗ ಹುಟ್ಟಿರೋಂಥ ಜಸ್ಟ್ ಇವಾಗ ನಮ್ಮ ಕಣ್ಣು ಮುಂದೆ ಹುಟ್ಟಿರೋಂಥ ಮಗು ಇದು, ಚಿಕ್ಕ ಮಗು. ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟ್ ಆಗಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಬಾಯ್. ಸ್ನೇಹಿತರು ನೋಡಿ ಎಲ್ಲ ಹೆಂಗಿದಾವ ಎಲ್ಲ ನನ್ನ ಕಡೆ ನೋಡ್ಕೊಂಡಿದ್ದೆ. ಯಾರೋ ಇವತ್ತು ಹೊಸದಾಗಿ ಬಂದಿದ್ದೀನಲ್ಲ ಅಂದ್ಬಿಟ್ಟು ಎಲ್ಲ ನನ್ನ ಕಡೆ ನೋಡ್ತಾ ಇದ್ದಾರೆ ನೋಡಿ. ಎಲ್ಲ ನೋಡಿ ದಿಕ್ಕುಪಾಲಾಗಿ ಎಲ್ಲ ಹೆಂಗೆ ನೋಡ್ತಾಯಿದೆ ನನ್ನ ಕಡೆ. ಹೊಸ್ದಾಗಿ ಬಂದಿದೆ ಅಂದ್ಬಿಟ್ಟು ನನ್ನ ಕಡೆ ನೋಡ್ತಾ. ಯಾವುದಕ್ಕೂ ನೋಡಿ ಒಂದು ದಾರ ಆಗಲಿ ಒಂದು ಹಗ್ಗ ಆಗಲಿ ಯಾವುದೂ ಕಟ್ಟಿಲ್ಲ. ಸೊ ನಾರ್ಮಲ್ ಕುರಿ ಆದರೆ ಕುರಿ ಮೇಕೆ ಆ ಥರ ಹೋಗ್ಬೋದು, ಪರವಾಗಿಲ್ಲ. ಇದನ್ನೆಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಎಲ್ಲ ಫಾರೆಸ್ಟ್ ಅಲ್ಲ, ಅದಕ್ಕೆ ಇವಾಗೆಲ್ಲ ಗೌರ್ಮೆಂಟ್ ಆದರೆ. ಸ್ನೇಹಿತರೆ ಪಾಪ ನೋಡಿ, ಈ ಹಸು ಪಾಪ ಒಟ್ಟು ಹೆಲ್ತ್ ಹುಷಾರಿಲ್ಲ ಅಂತ ಎದ್ದೇಳಕ್ಕಾಗಲ್ಲ. ಸೊ 1 ತಿಂಗಳಿಂದ ಹಿಂಗೆ ಇದೆ ಅಂತ ಹಸು ನೋಡಿ. ಆದರೆ ಅದರ ಒಂದು ಪ್ರೀತಿ ನೋಡಿ ನಿಜವಲ್ಲೂ ಮನುಷ್ಯನಿಗೂ ಸಹ ಈ ಥರ ಒಂದು ಪ್ರೀತಿ ಇಲ್ಲ ಅನಿಸುತ್ತೆ. ಸೊ 1 ತಿಂಗಳಾಯ್ತು ಅಂತ ಈ ಥರ ಒಂದು ಸ್ಟೇಜಲ್ಲಿ ಇದ್ಬಿಟ್ಟು ಹಸು ನೋಡಿ ಪಾಪ ಎದ್ದೇಳಕ್ಕೆ ತುಂಬ ಟ್ರೈ ಮಾಡುತ್ತೆ. ಸೊ ಅದಕ್ಕೇನೋ ಹೆಲ್ತ್ ಹುಷಾರಿಲ್ಲ ಅಂತ ಪಾಪ ನೋಡಿ. ಆ ಮಗು ಮತ್ತು ತುಂಬ ಚೆನ್ನಾಗಿದೆ ನೋಡಿ. ಇದೊಂದು ಈ ಕರು ನೋಡಿ ಎಷ್ಟು ಚೆನ್ನಾಗಿದೆ ಕರು. ಅದಕ್ಕೆ ಇವಾಗ ಹಾಲು ತೊಗೊಂಬಂದು ಇದು ಮಾಡಬೇಕು ಪಾಪ, ಫೀಡ್ ಮಾಡಬೇಕು. ಇವಾಗ ತುಂಬ ಇದಾಗಿದೆ ನೋಡಿ. ಹಸು ಬಂದುಬಿಟ್ಟು ಪಾಪ ಹೆಲ್ತ್ ಹುಷಾರಿಲ್ಲ ಅದ್ರ ಹತ್ರ. ಸ್ನೇಹಿತರೆ ಇವಾಗ ನೋಡಿ ಪಾಪ ಇದು ಬಂದ್ಬಿಟ್ಟು ಇವಾಗ ಹುಟ್ಟಿದೆ ಪಾಪ. ಅದ್ರ ಅಮ್ಮಗಾದರೆ ಹುಷಾರಿಲ್ಲ ಪಾಪ ನೋಡಿ. ತುಂಬ ಮಲ್ಕೊಂಡ್ಬಿಟ್ಟಿದೆ ಪಾಪ, ತುಂಬ ಟೈರ್ಡ್ ಆಗಿಬಿಟ್ಟಿದೆ ಪಾಪ. ಅದ್ರ ಅಮ್ಮಗೆ ಹುಷಾರಿಲ್ಲ. ಇದು ಬಂದುಬಿಟ್ಟು ಪಾಪ ಹಾಲು ಕುಡಿಯೋಕ್ಕೆ ನನ್ನ ಬಿಡ್ತಾನೆ ಇಲ್ಲ. ನಾನು ಹಿಂದೆನೇ ನೋಡಿಲ್ಲ ಪಾಪ. ಅದು ಪಾಪ ಅಮ್ಮ ಯಾರು ಏನು ಗೊತ್ತಿರಲ್ಲ ಪಾಪ, ಇವಾಗೆ ಹುಟ್ಟಿದೆ. ಜೋಲ್ ಇದಕ್ಕೆ ತುಂಬ ಇದಾಗಿದೆ ಪಾಪ ನೋಡಿ. ನಾನು ಬಿಟ್ಟು ಹೋಗ್ತಾನೆ ಇಲ್ಲ. ಎದ್ದಲ್ಲ ಚಿಕ್ಕ ನಿಜವಾಗ್ಲೂ ತುಂಬ ಬೇಜಾರಾಗ್ತದೆ ಪಾಪ ನೋಡಿ. ಎಷ್ಟೊಂದು ಚಿಕ್ಕ ಮರಿ ಬರ್ತಾಯಿದೆ. ಹಾಲು ತಗೊಂಬರಕ್ಕೆ ಹೋಗಿದ್ದಾರೆ ಪಾಪ ನೋಡು. ಅಷ್ಟೊತ್ತಿಗೂ ಅದು ಪೇಷನ್ಸ್ ಇಲ್ಲ ಪಾಪ ಅದಕ್ಕೆ, ಇವಾಗೆ ಹುಟ್ಟಿದೆಲ್ಲ. ಸೊ ಆಯ್ದಿರಪ್ಪ ನೋಡಿ, ಬೆಲ್ಲ ಇದಾಗಿಬಿಟ್ರೆ ಪಾಪ ಹಾಲು ಅಂದ್ಕೊಂಡು ಕುಡಿತದೆ. ಎಷ್ಟೊತ್ತಕ್ಕೆ ಎಷ್ಟು ಪಾಪ ಬರ್ತಾಯಿದ್ದೀರು ಹೊಸ ಅಂದಪ್ಪ. ಚಿಕ್ಕ ಮರಿಗಳು ಪಾಪ ಇವಾಗೆ ಹುಟ್ಟಿದೆ. ಇನ್ನೂ ಹುಟ್ಟಿ ಜಸ್ಟ್ ಒನ್ ಅವರನ್ನು ಆಗಿಲ್ಲ, ಜಸ್ಟ್ ½ an hour ಆಯ್ತು ಅಷ್ಟು ಹುಟ್ಟಿ. ಇವಾಗೆ ಗೊತ್ತಾ, ಬೇಬಿ ಗಾಲ್ ಇಲ್ಲ. ಇದು ಬಂದ್ಬಿಟ್ಟು ಬಾಯ್. ಎಷ್ಟು ಚೆನ್ನಾಗಿದೆ ನಿಜವಲ್ಲೂ. ಹಸು ಎಷ್ಟು ಚೆನ್ನಾಗಿ ಗೊತ್ತಾ, ಎಷ್ಟು ಕ್ಲೀನಾಗಿ ಹುಟ್ಟಿದೆ ನೋಡಿ ಪಾಪ. ಇದಕ್ಕೆ ಇವಾಗ ಫೀಡ್ ಮಾಡಬೇಕು.
ಹಾಲು ತೊಗೊಂಬರ್ಬೇಕು ಪಾಪ. ನನಗಂತ ಪಾಪ ಇದಕ್ಕಂತ ಪಾಪ ನನಗೆ ತುಂಬ ಬೇಜಾರಾಗ್ತದೆ ನಿಜವಾಗ್ಲೂ ಗೊತ್ತಾ. ಇದು ಪಾಪ ನೋಡಿ ಹಾಲಿಗೆ ಎಷ್ಟು ಇದಾಗಿದೆ ಪಾಪ ಇದು. ಅದೇ ಮಮ್ಮಿಗೆ ಹುಷಾರಿದ್ದರೆ ಪಾಪ ಇಷ್ಟೊಂದು ಕಷ್ಟ ಇರ್ತಾ ಇರಲಿಲ್ಲ ಗೊತ್ತಾ. ಹ್ಞೂ ಸ್ನೇಹಿತರೆ ನೋಡಿ ಇಲ್ಲಿ ಬಂದ್ಬಿಟ್ಟು ಇವಾಗ ಹಾಲು ಅದೇ ತಾಯಿ ಚೆನ್ನಾಗಿಲ್ಲ ಅಲ್ಗ ಸಾಲೆ ಹಾಂ పోతాను చూడు నీళ్ళు పాలు ಬಿಡು. ಹಾಂ ನೋಡಿ ಹಿಂಗೆ ಕುಡಿದಿದೆ ಹಾಲು. ಹಾಂ ಚೆನ್ನಾಗಿ పోతాನಿದೆ. పోతాನೆ ಹೆಂಗೆ ಕುಡಿತೀನಿ ಬಿಡು ಬಿಡು ಪೈ ಬಿಡ ಪೈ ಬಿಡು ಪೈ 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 ಬಿಡು ಪೈ తాగుతుంది కూడా చెట్లు అవుతున్నాయి మా చూడలే ఉండు కొంచెం గ్యాప్ తీసుకో అట్లా తాగని బాబు ఉండరా అంత తాగరంగా అవుతామ్మా డాక్టర్ వస్తుంది చూద్దాం పాప. ఉండు పోతానులా ఉండరా ಏ ಬಾರ ಇಲ್ಲಿ ಪಾಪ ಚಿಕ್ಕ ಮಗುಲ್ಲ ಅಂದ್ರೆ ಪಾಪ ಇವಾಗ ಕೊಟ್ಟರೆ ಮಗು ಸ್ವಲ್ಪ ಹಾಲು ಕೊಡ್ದು ಬಿಟ್ಟರೆ ಪಾಪ ಮತ್ತೆ ಅದು ಸ್ವಲ್ಪ ಆ್ಯಕ್ಟಿವ್ ಆಗಿಬಿಡುತ್ತೆ. 1 ಮಂತು ನಾವು ಸ್ವಲ್ಪ ಈ ಥರ ಕಾಪಾಡ್ಕೋಬೇಕಾಗತ್ತೆ. ಯಾಕಂದರೆ ಚಿಕ್ಕ ಮಗು ಅಲ್ಲ ಅದಕ್ಕೆ ನೋಡಿ ನಾನು ಎಲ್ಲಾದರೂ ಅಲ್ಲಿಗೆ ಬರ್ತದೆ ನೋಡಿ ಅಸಲದೆ ನನಗೆ ಬಿಡ್ತಾನೆ ಇಲ್ಲ ಅದು ನೋಡಿ. ನನ್ನ ಹತ್ರ ಏನಿಲ್ಲಪ್ಪ ಯಾಕೆ ಸುಮ್ಮನೆ ಹೋಗು ನೋಡಿ ಇನ್ನೂ ಬೇಗ ಅಂತ ಅದಕ್ಕೆ ಇರ ನಿಮಿಷ ಪೈಪ ಸ್ನೇಹಿತರು ನೋಡಿ ಏನು ನೋಡ್ತಾ ಇದ್ದೀವಿ ಅಂದ್ಬಿಟ್ಟು ಪಾಪ ಬಿಸಿಲಿಗೆ ತುಂಬ ಬಿಸಿಲಾಗಿದೆ. ಸೊ ಇದಕ್ಕೆ ಸ್ವಲ್ಪ ನೆರಳಾಕೋ ಪ್ಲಾನ್ ಮಾಡೋಣ. ಯಾಕಂದರೆ ಡಾಕ್ಟರ್ ಬರ್ತಾ ಇದ್ದಾರೆ ಪಾಪ ನೋಡ್ತಾರೆ ಅಷ್ಟೊತ್ತವರೆಗೂ ಪಾಪ ಇದು ಹೆಂಗಿರಲಿ ಪಾಪ ಅಲ್ಲ. ಅದಕ್ಕೆ ಇದು ಅದಲ್ಲೊಂದು ಪಟ್ಟೆ ಇದೆ ಅದು ಬಂದ್ಬಿಟ್ಟು ಇದಕ್ಕೆ ಪಾಪ ನೆರಳು ಹಾಕೋಣ. ಇವಾಗ ನಾನು ಹಾಕ್ತೀನಿ. ಸ್ನೇಹಿತರೆ ಇಲ್ಲಿ ಏನು ನೋಡ್ತಾ ಇರೋ ನೋಡಿ ಇದು ಬಂದ್ಬಿಟ್ಟು ನಾವು ನಾನು ಹೇಳಿದ್ಮೇಲೆ ನಮಗೆ ತುಂಬ ಡೇಂಜರ್ ಪ್ಲೇಸ್ ಅಂದ್ಬಿಟ್ಟು. ಸೊ ಇದೇ ಒಂದು ಡೇಂಜರ್ ಪ್ಲೇಸು. ಸೊ ನಮ್ಮ ಹಿಂದೆ ನಮ್ಮ ಬ್ಯಾಕ್ ಸೈಡ್ ಸ್ವಲ್ಪ ನೋಡಿ ಗಮನಿಸಿ ಅಲ್ಲೇನೋ ಒಂದು ಇದಾಗ್ತಾಯಿದ್ದಾರೆ ನೋಡಿ ಮೊಗ್ಗು ಥರ ಆಗ್ಬಿಟ್ಟು. ಸೊ ಅದೆಲ್ಲ ಆಗ್ಬಿಟ್ಟು ಈ ಥರ ದೇವ ಬಿಡಿಸೋದು ಥರ ಮಾಡ್ತಾರೆ. ಸೊ ನಿಮಗೆ ಪಕ್ಕದಲ್ಲಿ ತೋರಿಸಿ ನೋಡಿ ಈ ಪ್ಲೇಸ್ ಎಲ್ಲ ಒಂದು ಸತಿ ನೋಡಿ ನೀವು ಎಲ್ಲಿ ಕಾಲಿಡೋಕ್ಕೂ ನಿಜವಾಗ್ಲೂ ಭಯ ಆಗುತ್ತೆ ಗೊತ್ತು. ಇಲ್ಲಿ ನೋಡಿ ನಮ್ಮ ಪಕ್ಕದಲ್ಲಿ ನಿಮ್ಗೆ ತೋರಿಸ್ತೀನಿ ಬನ್ನಿ. ಎಲ್ಲಿ ನೋಡಿದ್ರು ಏನೋ ಒಂದು ಇದಾಗ್ಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ನೋಡಿ ಇದ್ರ ಮೇಲೆ ಮಾಡಿದ್ರು ನೋಡಿ ಗೊತ್ತು ನೋಡಿದ್ರ ಈ ದಾರಿ ಫುಲ್ಲು ಬ್ಲ್ಯಾಕ್ ಮ್ಯಾಜಿಕ್. ಇಲ್ಲಿ ಎಲ್ಲಿ ಯಾವ್ದಾರು ನಿಮ್ಗೆ ತೋರಿಸ್ತೀನಿ ಬನ್ನಿ. ಇಷ್ಟೊಂದು ಡೇಂಜರ್ ಪ್ಲೇಸ್ ಆ್ಯಕ್ಚುಲಿ. ನಾವು ಬಂದು ನಾನು ಹೋಗ್ತಾ ಇದ್ದೀನಿ ಇವಾಗ ತುಂಬ ಡೇರ್ ಮಾಡಿದರೆ ಹೋಗ್ತಾಯಿದ್ದೀನಿ ಇವಾಗ ಕಾಡು ಒಳಗಡೆ ಬಂದ್ಬಿಟ್ಟು ತುಂಬ ಕಾಡಿದು ನಾನು ಒಬ್ಬನೇ ಹೋಗ್ತಾಯಿದ್ದೀನಿ. ಸೊ ತುಂಬ ರಿಸ್ಕ್ ಆದರೆ ಮಾಡ್ತಾಯಿದ್ದೀನಿ ಗೊತ್ತಾ. ಇಲ್ಲಿ ಆ್ಯಕ್ಚುಲಿ ಹೋಗೋಂಗಿಲ್ಲ ಬಂದ್ಬಿಟ್ಟು ನಮಗೆ ಹೋಗೋಕ್ಕೆ ಅಲೋ ಇಲ್ಲ ಇಲ್ಲಿ. ಬಟ್ ನಾನು ಸ್ವಲ್ಪ ಡೇರ್ ಮಾಡಿ ಹೋಗ್ತಾಯಿದ್ದೀನಿ. ನಿಮ್ಗೆ ತೋರಿಸಿದ್ರೆ ನಿಮ್ಗೆ ಇಲ್ಲಿಂದ ತೋರಿಸ್ತೀನಿ ನೋಡಿ ಇಷ್ಟೊಂದು ಡೇಂಜರ್ ಪ್ಲೇಸ್ ಆಗಿಬಿಟ್ಟಿದೆ. ಇಲ್ಲಿಂದ ಏನೂ ಸಹ ಸಿಗೋಲ್ಲ ಇಲ್ಲಿ. ಸ್ನೇಹಿತರೆ ನಿಮ್ಗೊಂದು ಪ್ಲೇಸ್ ತೋರಿಸ್ತೀನಿ ನೋಡಿ. ಇಲ್ಲಿ ಆ್ಯಕ್ಚುಲಿ ನೀವು ನೋಡ್ತಾ ನೋಡಿ ನೋಡಿದ್ರಾ ಇಲ್ಲಿ ನೋಡಿ ಆ್ಯಕ್ಚುಲಿ ನೋಡಿ ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಇದೊಂದು ಪ್ಲೇಸ್ ನಿಜವಾಗಿ ಈ ಪ್ಲೇಸ್ಗೆ ಆ್ಯಕ್ಚುಲಿ ನಾನು ಬರಬಾರ್ದಿತ್ತು. ಬಟ್ ಸ್ವಲ್ಪ ನಿಮಗೆಲ್ಲ ಒಂದು ತೋರಿಸ್ಬೇಕಲ್ಲ ಇದೆಲ್ಲ ಡೇರ್ ಹೆಂಗಿದೆ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ನನಗೆ ಇವಾಗ ಹೋಗಿ ದಾರಿ ಇಲ್ಲ. ಸೊ ಇಲ್ಲೊಂದು ಹಸು ಹೋದರೆ ನನಗೆ ದಾರಿ ತೋರಿಸುತ್ತೆ ಇವಾಗ ಅದೇ. ಬಟ್ ಅವ್ರು ಹೇಳಿದ್ದಾರೆ ನನಗೆ ಇಲ್ಲಿ ಆ ಹಸು ಇಲ್ಲ ಗೊತ್ತಾ ಆ ಹಸು ಹಿಂದೆ ಹೋಗ್ಬಿಡಂಬಿಟ್ಟು. ಆ್ಯಕ್ಚುಲಿ ಅದು ಹೋಗ್ತಾ ಬನ್ನಿ ಅದನ್ನು ಫಾಲೋ ಮಾಡಬೇಕು. ಯಾಕಂದರೆ ನಮ್ಗೆ ಇಲ್ಲಿ ದಾರಿ ಅಂದರೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಆ ಹಸುವನ್ನು ಹಿಡ್ಕೊಂಡೆ ನಾವು ಅದರ ಹಿಂದೆ ಹೋಗಬೇಕು. ಯಾಕಂದ್ರೆ ಅದಕ್ಕೆ ದಾರಿ ಗೊತ್ತು. ಇಲ್ಲಿ ಹಸು ಇರುತ್ತೆ ನೋಡಿ ಹಸು ಎಲ್ಲ ಬಂದುಬಿಟ್ಟು ಕಾಡು ಒಳಗಡೆ ಹೋಗ್ತವೆ ನಾವು ಅದರಿಂದ. ಬಟ್ ಇಲ್ಲಿ ಎಲ್ಲ ಚಿರುತೆ ಎಲ್ಲ ಇದೆ ಅಂತ ಚಿರುತೆ ಕಾಡು ಪ್ರಾಣಿಗಳೆಲ್ಲ ತುಂಬ ಇದ್ದಾವೆ. ಸೊ ಸ್ವಲ್ಪ ಡೇಂಜರು ಒಬ್ಬನೇ ಹೋಗ್ಬಾರ್ದು. ಬಟ್ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಂತೆ. ಆ್ಯಕ್ಚುಲಿ ಗೊತ್ತಿಲ್ಲ ನನಗೆ ಫಾರೆಸ್ಟ್ ಅಂದರೆ ನನಗೆ ಒಂದು ಸ್ವಲ್ಪ ಭಯ. ಬಟ್ ಆದರೂ ಸ್ವಲ್ಪ ಡೇರ್ ಮಾಡಿ ಹೋಗ್ಬೇಕಲ್ಲ. ಹಸು ಅಲ್ಲಿ ಹೋಗ್ಬಿಡ್ತು ನೋಡಿ ಅಲ್ಲಿ ಹೋಗ್ತಾಯಿದೆ ನೋಡಿ ಮುಂದೆ ಹಸು. ನಾವಾದರೆ ಇವಾಗ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಹಸುನ ಫಾಲೋ ಮಾಡಿಕೊಂಡೆ ನಾವು ಹೋಗ್ಬೇಕಾಗತ್ತಲ್ಲ ನೋಡಿ. ನಿಜವಾಗ್ಲೂ ಈ ಒಂದು ಪ್ರದೇಶದಲ್ಲಿ ನಿಜವಾಗ್ಲೂ ಗುರು ತುಂಬ ಭಯ ಆಗುತ್ತೆ. ಯಾಕಂದರೆ ನಾನು ಹೇಳ್ದಲ್ಲ ನಿಮಗೆ ಕಾಲು ಎತ್ತಿಡೋಕ್ಕೂ ಭಯ ಅಂದ್ಬಿಟ್ಟು. ಎಲ್ಲಿ ಅಕ್ಕಪಕ್ಕ ನೋಡಿದ್ರು ಏನೋ ಒಂದು ಗೀಜ್ಬಿಟ್ಟು ಆ ಥರ ಇಲ್ಲಾಗ್ಬಿಟ್ಟು ನಿಂಬೆ ಹಣ್ಣು ಅದು ಇದು ಅರಿಶಿನ ಕುಂಕುಮ ಎಲ್ಲ ಆಗ್ಬಿಟ್ಟು ಮೊಟ್ಟೆ ಕೋಳಿ. ಸೊ ತುಂಬ ಡೇಂಜರ್ ಪ್ಲೇಸು ಇದು. ಪೋಲ್ತಾಲ ಅಂದ್ರೇ ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಫೇಮಸ್. ಇವಾಗ ಒಂದು ಕರಡಿ ಬಂದುಬಿಟ್ರು ನಮಗೆ ಇಲ್ಲಿ ನನಗೆ ಸೇಫ್ಟಿ ಯಾರೂ ಇಲ್ಲ ಇಲ್ಲಿ. ನೀವು ನೋಡಿ ದೊಡ್ಡ ಕಾಡು. ಆ್ಯಕ್ಚುಲಿ ಅಲ್ಲಿ ಹಸು ಒಂದು ನಿಮಿಷ ಹಸು ಹೋಗ್ಬಿಡ್ತು. ಇವಾಗ ನಮ್ಗೆ ದಾರಿ ತೋರಿಸೋದು ಬಂದ್ಬಿಟ್ಟು ಆ ಹಸು ಒಂದೇ. ಮತ್ತು ಬರಬೇಕಂದ್ರೂ ನಾವು ಇದೇ ದಾರಿಯಲ್ಲಿ ಬರಬೇಕಾಗತ್ತೆ. ಸೊ ನೋಡಿ ಹಿಂಗಿದೆ ದಾರಿ ಅಂದ್ಬಿಟ್ಟು ನಿಜವಾಗ್ಲೂ ತುಂಬ ಡೇರ್ ಮಾಡಿದರೆ ಹೋಗ್ತಾಯಿದ್ದೀನಿ ಈ ಒಂದು ಪ್ಲೇಸ್ಗೆ.
ಬಟ್ ಊಟ ಇಲ್ಲ ನಮಗೆ ಮಧ್ಯಾಹ್ನ ಮಾರ್ನಿಂಗ್ ಇವ್ರು ಹೇಳ್ತಾರೆ ನಮಗೆ ಅಲ್ಲಿ ಊಟ ಗಿಡ, ಯಾಕಂದರೆ ಕಾಡಲ್ಲಿ ಎಲ್ಲಿ ಊಟ ಸಿಗುತ್ತೆ ಗುರು ನೀವು ಹೇಳಿ. ಯಾಕಂದರೆ ಮಾರ್ನಿಂಗ್ ಊಟ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ ಮುಗೀತು. ಮತ್ತು ನಾವು ಸಾಯಂಕಾಲ ಏನು ಕಾಡಿಂದ ವಾಪಸ್ ಹೋಗ್ತೀವಲ್ಲ, ಸೊ ಆವಾಗ ಹೋಗ್ಬಿಟ್ಟು ನಾವು ಅಲ್ಲಿ ತಿನ್ಕೋಬೇಕಷ್ಟೇ. ಅಲ್ಲಿ ನಾನು ಹೇಳ್ದಲ್ಲ ಆಶ್ರಮ ಮಾಡ್ಬಿಟ್ಟು ಆ ಆಶ್ರಮದೆಲ್ಲ ತಿನ್ಕೋಬೇಕಾಗತ್ತೆ ಊಟ. ಸೊ ಇವಾಗ ಇಲ್ಲೊಂದು ಗವಿ ಎಲ್ಲ ಇದೆ. ನಾವು ಆ್ಯಕ್ಚುಲಿ ಇವತ್ತು ಹಸು ಗೊತ್ತಲ್ಲ, ಚಿರತೆ ಬಂದುಬಿಟ್ರೆ ಹೆಂಗೆ ಗೊತ್ತಾ, ಹಸು ಎಲ್ಲ ಒಂದು ಕಡೆ ಬಂದುಬಿಡುತ್ತಂತೆ. ಸೊ ಅದೆಲ್ಲ ಹೋಗ್ಬಿಟ್ಟು ಅದಕ್ಕೆ ಅಟ್ಯಾಕ್ ಮಾಡುತ್ತೆ. ನನಗೆ ಇವಾಗ ಸೇಫ್ಟಿ ಬಂದುಬಿಟ್ಟು ಈ ಹಸುನೇ ಎಲ್ಲ, ಹಸು ಎಲ್ಲ ಹೋಗ್ಬಿಟ್ಟಿದೆ ಮೋಸ್ಟ್ಲಿ. ಬನ್ನಿ ಹೋಗೋಣ ಸ್ನೇಹಿತರೆ. ನೀವೇನು ನೋಡ್ತಾ ಇದ್ದೀರ ನೋಡಿ. ಸೊ ನಂಗೆ ದಾರಿ ತೋರಿಸೋದು ನೋಡಿ ಹಸು. ನನಗೆ ಸ್ವಲ್ಪ ಭಯ ಆಗ್ತದೆ, ಯಾಕಂದರೆ ಸಡನ್ನಾಗಿ ಇಲ್ಲಿ ಈ ಒಂದು ಪ್ಲೇಸಲ್ಲಿ ಆ್ಯಕ್ಚುಲಿ ಹೇಳ್ತಿದ್ದಾರೆ ನನಗೆಲ್ಲ ಚಿರತೆ ಎಲ್ಲ ಇದೆ ಅಂದ್ಬಿಟ್ಟು. ಚಿರತೆ, ಕರಡಿ ತುಂಬ ಅಂತ, ಕರಡಿ ಕಾಟ ಜಾಸ್ತಿ ಐತೆ. ಆ್ಯಕ್ಚುಲಿ ಬಂದ್ಬಿಟ್ಟು ಲಾಸ್ಟ್ ಟೈಮು ಇಬ್ಬರನ್ನ ಕಚ್ಚಿಬಿಟ್ಟಿದ್ದು ಕರಡಿ ಅಂತ ಹೇಳ್ತಿದ್ರು. ಸೊ ಇವಾಗ ಈ ಹಸು ಹೆಂಗೆ ಹೋದರೆ ಅದೇ ನಮ್ಮ ಭಯನ. ಇವತ್ತು ಫುಲ್ ನಾನು ನಿಮಗೆ ಈ ಒಂದು ಫಾರೆಸ್ಟಲ್ಲಿರ್ತೀನಿ. ಇದು ಬಂದ್ಬಿಟ್ಟು ದೊಡ್ಡ ಫಾರೆಸ್ಟ್ ಇದು ನೋಡಿ. ಇಲ್ಲಿಂದ ಊರಾಗಲಿ ಏನು ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಜನ ನಮ್ಗೆ ಯಾರು ಸಿಗೋಲ್ಲ ಇಲ್ಲಿಂದ. ತುಂಬ ದೊಡ್ಡ ಫಾರೆಸ್ಟ್ ಇದು. ನೋಡ್ತಾರೆ ಬಂದು ಇಲ್ಲೇನಿದೆ ಅಂದ್ಬಿಟ್ಟು ಇದೊಂದು ಫಾರೆಸ್ಟು. ಸೊ ಇಲ್ಲಿಂದ ಬಂದ್ಬಿಟ್ಟು ತುಂಬ ದೊಡ್ಡ ಫಾರೆಸ್ಟು. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ನನಗೆ ಸ್ವಲ್ಪ ಫಿಯರ್, ಸ್ವಲ್ಪ ಅಲ್ಲ ತುಂಬಾ ಭಯ. ಯಾಕಂದರೆ ನಾನು ಹುಟ್ಟಿದಾಗಿಂದ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಬಿಟ್ಬಿಟ್ಟು ಇಷ್ಟೊಂದು ಕಾಡಿಗೆ ಬರ್ತಾಯಿರೋದು ನಾನು. ಸೊ ಇಲ್ಲಿ ನೋಡಿ ಟೆಂಪಲೆಲ್ಲ ಹೋಯ್ತು, ಅಲ್ಲೇ ಹೋಯ್ತು ನಮಗೆ. ಇವತ್ತೇನಂದರೆ ಹಸುಗೂ ಸಹ ಯಾರು ಇಲ್ಲಿ ಬಂದ್ಬಿಟ್ಟೆಲ್ಲ ಫಾರೆಸ್ಟ್ ಹಸು ನೋಡಿ ನನ್ನ ಕಡೆ ನೋಡ್ತಾ ಇದ್ದೀವಲ್ಲ ನೋಡಿ. ಬೇಡಮ್ಮ ಮುಂದೆ ನಡಿ, ನಾನು ನಮ್ಗೆ ದಾರಿ ತೋರಿಸ್ತೀನಿ, ನೀವೇ ನಂಗೆ ದಾರಿ ತೋರಿಸ್ಬೇಕು ನನಗೆ. ಸರ್ ನಡಿ ನನಗೆ ಹೋಗೋಣ. ಸೊ ಎಲ್ಲ ನನ್ನ ಕಡೆ ನೋಡ್ತಾ ಇದೆ ನೋಡಿ. ಇವಾಗ ನನ್ನ ಕಡೆ ನೋಡಿದ್ರೆ ನಾನೇನು ಮಾಡೋಕ್ಕಾಗತ್ತೆ ನೋಡಿ ಇಲ್ಲಿ. ಯಾಕಂದರೆ ನನಗೆ ಇವಾಗ ದಾರಿ ತೋರಿಸೋದು ಇವೇ ದಾರಿ ತೋರಿಸೋದು ನನಗೆ. ಇದು ಬಿಟ್ಟರೆ ನನಗೆ ಬೇರೆ ಆಪ್ಷನ್ ಇಲ್ಲ. ಇಲ್ಲಿಂದ ನಾನು ಎಲ್ಲೂ ಹೋಗಲ್ಲ. ಇದೇನು ಮಾಮೂಲಿ ಚಿಕ್ಕ ಕಾಡಲ್ಲ ನೋಡಿ. ಸ್ನೇಹಿತರೆ ನೋಡಿ, ನಾನು ಸೊ ಗೋಮಾತೆ ಮುಂದೆ, ನಾನು ಹಿಂದೆ. ಸೊ ನಾನು ಹಿಂದೆ ಇನ್ನೇ ಒಂದು ಹಸು ಬರ್ತದೆ ನೋಡಿ. ನಂಗೆ ದಾರಿ ತೋರಿಸ್ತಾ ಇದ್ದಾವೆ ಇವು. ಏನು ಗೊತ್ತಿಲ್ಲ ಗುರು, ಯಾಕೆ ಗೊತ್ತಾ, ರೂಟ್ ಹೆಂಗೆ ಗೊತ್ತಿಲ್ಲ ಗುರು ನನಗೆ. ಸೊ ಈ ಹಸು ಹೆಂಗೆ ಹೋದರೆ ಇಲ್ಲಿ ನೋಡಿ, ಹಸು ಹೋಗ್ತಾ ಇದೆಯಾ, ಅದೇ ನಮ್ಮ ರೂಟು. ಸೊ ಈ ರೂಟ್ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ, ಯಾವ ಥರ ಹೋಗುತ್ತೆ ಗೊತ್ತಿಲ್ಲ. ಸೊ ಇನ್ ಡೇ ಫುಲ್ ಫಾರೆಸ್ಟ್, ಇವತ್ತು ಫುಲ್ಲು ಫಾರೆಸ್ಟಲ್ಲಿದ್ದೀವಿ ನಾವು. ಸೊ ಇವತ್ತು ಏನೇ ಆಗಲಿ ಸ್ವಲ್ಪ ಡೇರ್ ಮಾಡಿ. ಆ್ಯಕ್ಚುಲಿ ಹಸು ಎಲ್ಲ ಒಂದೇ ಕಡೆ ಇರುತ್ತಂತೆ. ಎಲ್ಲ ಫಾರೆಸ್ಟಲ್ಲೆಲ್ಲ ಓಡಾಡ್ಕೊಂಬಂದು ಇಲ್ಲೇ ಎಲ್ಲ ಒಂದು ಕೊಳ ಇದೆ ನೀರು ಕುಡ್ಕೊಂಬಂದು ತುಂಬ ಡೇಂಜರ್ ಗುರು ನೋಡಿ. ಇಲ್ಲಿ ಯಾವ ಥರ ಪ್ಲೇಸ್ ಇದೆ ಅಂದ್ಬಿಟ್ಟು. ಇದೆಲ್ಲ ಬಂದುಬಿಟ್ಟು ಪೋಲ್ತಲ ಕಾಡು ಅಂದ್ಬಿಟ್ಟು. ಸೊ ಇಲ್ಲೆಲ್ಲ ಫುಲ್ ತುಂಬ ಡೇಂಜರ್ ಪ್ಲೇಸ್ ಇದೆಲ್ಲ. ಆ್ಯಕ್ಚುಲಿ ಒಬ್ಬೊಬ್ಬರೇ ಓಡಾಡಬಾರ್ದು. ಈ ಥರ ಹುಡುಗ ಈ ಥರ ಆಗಲಿ ಸ್ವಲ್ಪ ವಯಸ್ಕರು ಈ ಥರ ಎಲ್ಲ ಬರಬಾರ್ದು. ಯಾವ ಗುರು, ವಾವ್ ಎಲ್ಲ ಇದೆ ಗುರು ಇಲ್ಲಿ. ಅವೆಲ್ಲ ನಡೀತಾ ಇದ್ದಾವೆ. ನಾನು ಅದ್ರ ಪಾಡಿಗೆ ಅದರಿಂದ ನಡೀತಾ ಇದ್ದೀನಿ. ಅವೆಲ್ಲ ಹೋಗುತ್ತೆ ಗೊತ್ತಿಲ್ಲ, ನಾನು ಅಲ್ಲೇ ಹೋಗ್ಬೇಕಾಗತ್ತೆ. ಸರಿ ನಡೀರಪ್ಪ, ಇದು ದಾರಿ ತೋರಿಸ್ತೀನಿ ಹಂಗೆ ಅಷ್ಟೇ ನೋಡಿ. ಬರ್ತಾ ಇದ್ದಾವೆ ಹಿಂದೆ ಎಲ್ಲ. ಬನ್ನಿಮ್ಮ ಇವತ್ತು ನಾನು ನಿಮ್ಮ ಜೊತೆನೇ ಇರ್ತೀನಿ. ಇವತ್ತು ಫುಲ್ ಬನ್ನಿಮ್ಮ, ಇವತ್ತು ಫುಲ್ ಈ ಡೇ ಫುಲ್ ನಿಮ್ಮ ಜೊತೆನೇ ಇರ್ತೀನಿ. ಸೊ ಈ ಕಾಡಲ್ಲಿ ದನ ಕಾಯ್ತಾ ಇರ್ತೀನಿ ನಾನು ಇವತ್ತು ನೋಡಿ. ಇಷ್ಟೊಂದು ದನ ಹೋಗ್ತಾಯಿದ್ದೇವೆ. ಸೊ ಇವತ್ತು ದನ ಕಾಯ್ಕಂತಾನೆ ಬಂದಿದ್ದೀನಿ ನಾನು ಇವತ್ತು. ಈ ಲೈಫ್ ನಿಜವಾಗ್ಲೂ ನೀವೇನೇ ಹೇಳಿ, ಬಟ್ ಇಷ್ಟೊಂದು ಪೀಸ್ಫುಲ್ ಲೈಫ್ ಬರೋಲ್ಲ ಗೊತ್ತಾ. ಯಾಕಂದರೆ ದನ ಕಾಯೋ ಅಷ್ಟೊಂದು ಪೀಸ್ಫುಲ್ ಲೈಫ್ ಎಲ್ಲೂ ಇಲ್ಲ. ಆ್ಯಕ್ಚುಲಿ ಬಂದುಬಿಟ್ಟು ಓನ್ ದನ, ಫಾರೆಸ್ಟ್ ದನ ಎಷ್ಟೊಂದು ದನ ಇದೆ ಗುರು. ಹಾಗೆ ನೋಡಿ, ಇದು ಆ್ಯಕ್ಚುಲಿ ನನಗೆ ತುಂಬ ಫ್ರೆಂಡ್ಲಿ ಆಗಿದೆ. ನಾನು ನೋಡಿ, ನನ್ನ ಪಕ್ಕದಲ್ಲೇ ಬರ್ತಾಯಿದ್ದೆ, ನಾನು ಹಿಂದೆ ಬರ್ತಾಯಿದ್ದೆ, ಎಲ್ಲ ನನ್ನ ಹತ್ರ ಬರುತ್ತೆ. ಸೊ ಆ್ಯಕ್ಚುಲಿ ನಾನು ಇದಕ್ಕೆ ಗೊತ್ತೇ ಇಲ್ಲ, ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನನ್ನ. ಆದರೆ ನನ್ನ ಹತ್ರ ತುಂಬ ಫ್ರೆಂಡ್ಲಿ ಆಗಿರ್ತಾವೆ ನೋಡಿ ಇವೆಲ್ಲ. ಎಷ್ಟೊಂದು ಫ್ರೆಂಡ್ಲಿ ಆಗಿರ್ತಾವೆ ಗೊತ್ತಾ. ಆ್ಯಕ್ಚುಲಿ ನಾನೇ ಇದನ್ನೆಲ್ಲ ಇಟ್ಕೊಂಡು ಸಾಕ್ತಾಯಿದ್ದೀನಿ ಅನ್ನೋ ಆ ಥರ ಫೀಲಿಂಗ್ ಎಲ್ಲ ಇವೆಲ್ಲ ನೋಡಿ. ಇಲ್ಲಿ ನೋಡ್ಕೊಂಡ್ರೆ ನೋಡಿ, ನನ್ನ ಹತ್ರ ಎಲ್ಲ ಬರ್ತಾಯಿರ್ತಾವೆ ಈ ಥರ ಫ್ರೆಂಡ್ಲಿಯಾಗಿ. ನಂಗೆ ಸ್ವಲ್ಪ ದಾರಿ ಕೊಡಿ ಸಾಕಷ್ಟೇ ಬಿಡಿ. ಏನೂ ಮಾಡಲ್ಲ ಇವು, ತುಂಬ ಫ್ರೆಂಡ್ಲಿ. ಆ್ಯಕ್ಚುಲಿ ನನ್ನ ನೋಡ್ತಾ ಇರೋದು ಫಸ್ಟ್ ಟೈಮ್ ಇವು. ನನ್ನ ನೋಡೇ ಇಲ್ಲ ಇವು ಗೊತ್ತಾ. ನಾನು ಇದರಲ್ಲಿ ನೋಡ್ತಾ ಇರೋದು ಫಸ್ಟ್ ಟೈಮು. ಬಟ್ ಫ್ರೆಂಡ್ಲಿ, ತುಂಬ ಫ್ರೆಂಡ್ಲಿ, ಸಾಫ್ಟ್ಲಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಿಲ್ಲ ನೋಡಿ. ತುಂಬ ದನ ಇದೆ ಗುರು, ಹೋಗ್ತಾಯಿದೆ. ಗೌರಿ, ಇದರ ನೇಮ್ ಗೌರಿ ಅಂತ ಇಕ್ಕಿದ್ದೀನಿ ನಾನು ನೋಡಿ. ಚೆನ್ನಾಗಿದೆ, ಅಚ್ಚು ಗೌರಿ ಸೂಪರಾಗಿದೆ, ತುಂಬ ಚೆನ್ನಾಗಿದೆ ಎಲ್ಲ. ಏನಮ್ಮ ಯಾಕೆ ಬರಲ್ವಾ? ಬಾ ಆಯ್ತು ಬಾ, ಅಲ್ಲಿ ಹೋಗೋಣ ಬಾ. ಅಲ್ಲೋಗ್ಬಿಟ್ಟು ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಬನ್ನಿ ನಾವೆಲ್ಲ ಬನ್ನಿ. ಅಲ್ಲಿ ಮರ ಕೆಳಗಡೆ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊತಾ ಇರೋಣ ನಾವು. ಎಷ್ಟೊಂದು ದೊಡ್ಡ ಕಾಡು ಗುರು ನೋಡಿ. ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡ ನೋಡಿ. ಈ ಥರ ಮೋಸ್ಟ್ಲಿ ಈ ಥರ ಪ್ರದೇಶಕ್ಕೆ ಯಾರೋ ಬಂದಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ನಾನು ಒಬ್ಬನೇ ಅನಿಸುತ್ತೆ ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ನೋಡಿ. ಈ ದನ ಇಟ್ಕೊಂಡು ದನ ಹಿಂದೆ ಹೋಗ್ತಾ ಇರೋದಷ್ಟೇ ಇದೆ. ಇವತ್ತು ಡೇ 13 ನಮ್ಮದೆಲ್ಲ ಫುಲ್ ಇದೆ ದನ. ತುಂಬ ಡೇರ್ ಆದರೆ ಮಾಡಿದ್ದೆ ನಾನು ಇವಾಗ ಈ ಬರೋಕ್ಕೆ. ಗುರು ನಾನು ನಿಮಗೆ 300-400 ಹಸು ಅಂತ ಹೇಳ್ದಲ್ಲ ನೋಡಿ ಗುರು, ಎಷ್ಟು ಲಾಂಗ್. ಇಲ್ಲಿ ನೋಡಿ, ನೋಡ್ತಾ ಇದ್ದು ಅಷ್ಟು ಹಸು ಇಲ್ಲಿ ನೋಡಿ. ನಾನೇನು ಮಾಡಲ್ಲ, ನಾನೇನು ಮಾಡಲ್ಲ.
ನಾನೇನು ಮಾಡಲ್ಲ, ಸ್ಲೋ ಆಗಿ ಬನ್ನಿ ಪರವಾಗಿಲ್ಲ. ನೀವು ನನ್ನೇನು ಮಾಡಬೇಡಿ, ನಾನು ಇನ್ನೊಂದೇನು ಮಾಡಲ್ಲ ಆಯಿತಾ, ಅಷ್ಟೇ. ನೀವು ಸಾಫ್ಟ್ ಆಗಿದ್ದರೆ ನಾನು ಸೊ ಇಲ್ಲಿ ನೋಡ್ಬೋದು ಎಲ್ಲ ನನ್ನ ಕಡೆ ನೋಡ್ತಾ ಇದ್ದಾವೆಲ್ಲ. ಅಷ್ಟಲಿ ನನಗೇನು ಮಾಡ್ತಾಯಿಲ್ಲ ಪಾಪ ಇವು, ನನಗೆ ಅಷ್ಟೊಂದು ಪ್ರಾಬ್ಲಮ್ ಮಾಡಲ್ಲ. ಯಾಕಂದರೆ ಅದು ಪಾಡಿಗೆ ಅದು ಮೇಯ್ಕೊಂಡು ಬರ್ತಾಯಿದೆ ನೋಡಿ. ಏನಮ್ಮ ಚುಚ್ಚಿಸ್ತಾ ಇದ್ದಾವೆ. ಸೊ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಪಾಪ ಮಳೆ ಇಲ್ಲ ಗುರು, ಅಷ್ಟೊಂದು ಪಾಪ ಏನು ಮೇವಿಲ್ಲ ನೋಡಿ. ತುಂಬ ಆದರೆ ಏನಕ್ಕಂದ ನನ್ನ ಹತ್ರ ಬರಬೇಡಕ್ಕಂದ, ನನಗೆ ಭಯ. ನೀವು ನೋಡಿದ್ರೆ ಇಲ್ಲ ಕಂದ ಅಲ್ಲೇ ಇರು ಸ್ಲೋ ಆಗಿ ಬಾ. ಯಾಕೆ ನನ್ನ ಮೇಲೆ ಬರ್ತೀರಾ? ನೀವೆಲ್ಲ ನನ್ನ ಮೇಲೆ ಬಂದರೆ ನಾನು ಇರ್ತೀನಿ ಅಪ್ಪ ನೀವೇಲಿ, ಅಲ್ಲೇ ಇರಮ್ಮ. ನೀರು ಎಲ್ಲಿದೆ ಗುರು ಇಲ್ಲಿ? ನಾನು ಇದಕ್ಕೆ ಕೇಳಬೇಕು ಇವಾಗ. ನನಗೆ ವಾಟರ್ ಬೇಕಂದರೂ ಇದಕ್ಕೆ ಕೇಳಬೇಕು. ಯಾಕಂದರೆ ನೀರು ತೋರಿಸೋದು ಇವೆ ನನಗೆ, ಜಾಗ ತೋರಿಸೋದು ಇವೆ, ಎಲ್ಲ ಪ್ರತಿಯೊಂದು ಇದು ಈ ಒಂದು ಹಸುನು ಇವಾಗ ನನಗೆ ಇದ್ರ ಥರನೇ ಫ್ರೆಂಡ್ಲಿ ಗೊತ್ತಾ ನೋಡಿ. ಯಾಕಂದರೆ ಮನುಷ್ಯ ನಂಬೋ ಒಂಥರ ಇಲ್ಲ, ಬಟ್ ಪ್ರಾಣಿ ನಂಬೋದು ಗೊತ್ತಾ. ಪ್ರತಿಯೊಂದು ನೋಡಿ ಇವಾಗ ತೋರಿಸುತ್ತೆ ನನಗೆ. ಇವಾಗ ನನಗೆ ದಾರಿನಿದೆ ತೋರಿಸ್ತಾ ಇದೆ ಗೊತ್ತಾ ಅವಾಗಿಂದ ನೋಡಿ. ಬನ್ನಿ ಎಲ್ಲ ಬನ್ನಿಮ್ಮ, ಹಿಂಗೆ ಮುಂದೆ ಬನ್ನಿ ಎಲ್ಲ. ತುಂಬ ದೊಡ್ಡ ಕಾಡು ಗುರು ಇದು. ಅಲ್ಲಿ ನೋಡಿ ಇನ್ನು ಮುಂದೆ ಹೋಗ್ಬಿಡ್ತದೆ ಗುರು. ಅಲ್ಲಿ ನೋಡಿ ನಮಗೆ ನನ್ನನ್ನು ಬಿಟ್ಟು ಹೋಗ್ಬಿಡ್ತದೆ ಎಲ್ಲ. ಅಲ್ಲಿ ನೋಡಿ ನಾನು ಮುಂದೆ ಆ್ಯಕ್ಚುಲಿ ಫಸ್ಟ್ ನಾನು ಮುಂದೆ ಹೋಗ್ಬೇಕಂತ ಹೇಳಿದೆ, ಇವೆಲ್ಲ ನನಗಂತ ಮುಂದೆ ಅಲ್ಲಿ ನೋಡಿ ಅಲ್ಲಿ ಎಷ್ಟೊಂದು ಹಸು ಹೋದ್ರೆ ಹೋಗ್ತಿದ್ದೆವು. ನನ್ನನ್ನು ಬಿಟ್ಬಿಟ್ಟು ಎಲ್ಲ ಹೋಗ್ಬಿಡ್ತಾಯಿದ್ದೇವೆ. ಆ್ಯಕ್ಚುಲಿ ನಾನು ಫಸ್ಟಲ್ಲಿ ಓದ್ತೀನಿ ಅಂತ ಹೇಳಿದ್ದೆ ಇದಕ್ಕೆ. ಇವಾಗ ನನ್ನನ್ನು ಬಿಟ್ಬಿಟ್ಟು ಮುಂದೆ ಹೋಗ್ಬಿಡ್ತಿದ್ದಾರೆ. ತುಂಬ ಇದ್ದಾರಪ್ಪ ಇವೆಲ್ಲ ನೋಡಿ. ಎಷ್ಟೊಂದು ಹಸು ಇಲ್ಲಿ ನೋಡಿ ಗುರು. ಇವರೆಲ್ಲ ನಾನು ಬಿಟ್ಟು ಹೋಗ್ಬಿಡ್ತಾಯಿದ್ದಾರೆಲ್ಲ ಗೊತ್ತಾ. ಈ ಕಾಡು ಇಲ್ಲಿ ಕಾಡು ನೋಡ್ತಾ ಇದ್ದೀರಿ, ಇಲ್ಲಿ ನೋಡಿ ಗುರು ದಿಶಾ. ತುಂಬ ಭಯ ಆಗ್ತಾಯಿದೆ ನನಗೆ ನೋಡಿ. ನೋಡಿದ್ರಾ ಇಲ್ಲಿ ಯಾರಿಲ್ಲ ಗುರು. ನಾನು ಪ್ರಾಮಿಸ್, ನೀವು ನಂಬ್ತಿರೋ ಬಿಡ್ತಿರೋ. ಇಲ್ಲಿಂದ ಸುಮಾರು ಸಿಟಿಗೆ ಅಂದರೆ ಒಂದೆರಡು ಕಿಲೋಮೀಟರ್ ಅನ್ಕೊಳ್ಳಿ ಎಕ್ಸಾಂಪಲು. ಅಂದರೆ ಇಲ್ಲಿ ಸಿಟಿ ಅಲ್ಲ, ಇಲ್ಲೊಂದು ಟೆಂಪಲ್ ಹೇಳ್ತಾರೆ, ಟೆಂಪಲ್ಗೆ ಅಲ್ಲಿ ಜನ ಇರ್ತಾರೆ. ಇಲ್ಲಂತೂ ಏಕ್ ನಿರಂಜನ್ ಒಬ್ಬನೇ, ಯಾರೂ ಸಹ ಇಲ್ಲ ಇಲ್ಲಿ. ಸೊ ನನಗೇನಾದರೂ ಹೆಚ್ಚು ಕಮ್ಮಿ ಆದರೂ ಸಹ ನೋಡಿ ಗುರು ಎಲ್ಲ ನಾನು ಡಿಫ್ರೆಂಟಾಗಿ ನೋಡ್ತಾ ಇದ್ದೀವಲ್ಲ. ಯಾಕಂದರೆ ಇವತ್ತು ಯಾರೋ ಬಂದುಬಿಟ್ಟಿದೆ ನಮ್ಮ ಜೊತೆ ನೋಡಿ. ಫಸ್ಟಲ್ಲಿ ಇವೆಲ್ಲ ಫಾರೆಸ್ಟ್ ಅಲ್ಲ ಪಾಪ, ಒಬ್ಬೊಬ್ಬರೇ ಹೋಗ್ತು. ಅದು ನೋಡಿಲ್ಲ, ಇಲ್ಲಿ ನೋಡಿಲ್ಲ, ನನ್ನ ಕಡೆ ನೋಡ್ತಾಯಿದ್ದೆ ನೋಡು. ಅಲ್ಲಿ ನೋಡಿ ಏನು ಯಾವನೋ ಬಂದುಬಿಟ್ಟಿದೆ ನೀನು ಇವತ್ತು ನಮ್ಮ ಹಿಂದೆ. ಸೊ ನೋಡಿ ಅಂದ್ಬಿಟ್ಟು ನೋಡಿ ಎಲ್ಲ ನೋಡಿ. ಸೊ ಇವತ್ತು ಬರ್ತಾಯಿದೆ ಇವೆಲ್ಲ ನೋಡ್ತಾಯಿದ್ದೆ ನನ್ನ ಕಡೆ. ಬನ್ನಿ ಒಳಗಡೆ ಹೋಗೋಣ. ನನಗೆ ಹೋಗೋಕ್ಕೆ ದಾರಿ ಕೊಡ್ತಾಯಿಲ್ಲ ಗುರು ನೋಡಿ. ನೀನು ನೋಡ್ತಾ ಇರ್ಬೋದು, ನನಗೆ ಹೋಗೋಕ್ಕೆ ದಾರಿ ಕೊಡ್ತಾಯಿಲ್ಲ. ಸೊ ಇವೆಲ್ಲ ಹೋಗ್ತಾಯಿದೆ, ದಾರಿ ಫುಲ್ ಇದೆ ಹೋಗ್ತಾಯಿದೆ ನೋಡಿ. ಅಷ್ಟೇ ಬಂದ್ಬಿಟ್ಟು ನನಗೆ ದಾರಿ ಕೊಡ್ತಾಯಿಲ್ಲ ಇವೆಲ್ಲ. ನನ್ನ ಕಡೆ ಇದೇ ನೋಡ್ತಾ ಇದ್ದೇವೆ ನೋಡಿ, ನನ್ನ ಕಡೆ ಹಿಂಗೆ ನೋಡ್ತಾ ಇದೆ ನೋಡಿ. ಅಷ್ಟೇ ಬಂದುಬಿಟ್ಟು ನನಗೆ ದಾರಿ ಕೊಡ್ತಾಯಿಲ್ಲ ಇವು ನೋಡಿ. ದಾರಿ ಫುಲ್ ಇವೇ ಹೋಗ್ತಾವೆ, ಮತ್ತು ನಾನೆಲ್ಲೋ. ಸೊ ಈ ಒಂದು ದಾರಿ ನೋಡಿ ಗುರು ಹೆಂಗಿದೆ ಅಂದ್ಬಿಟ್ಟು, ಫುಲ್ಲು ಅದರ ಕಲ್ಲು ಮುಳ್ಳು ನೋಡಿ. ರೋಡಲ್ಲಿ ಏನು ಬರೋಕ್ಕೆ ಆ್ಯಕ್ಚುಲಿ ಬೈಕು ಗಾಡಿ ಏನು ಇಲ್ಲಿ ಜನನೇ ಬರೋಲ್ಲ, ಜನವಾಸವೇ ಇಲ್ಲದಂಥ ಒಂದು ಇದು ನೋಡಿ. ಬಟ್ ಹಸು ಮಾತ್ರ ಬರುತ್ತೆ. ಇದು ಬಂದ್ಬಿಟ್ಟು ಕಾಡು. ಆ್ಯಕ್ಚುಲಿ ನಾನು ಇವತ್ತೇನೋ ಸ್ವಲ್ಪ ಡೇರ್ ಮಾಡಿ ಬರ್ತಾಯಿದ್ದೆ ನಿಜವಲ್ಲೂ. ಈ ಥರ ಪ್ರದೇಶಕ್ಕೆ ಹಸು ಇದೆ ಅಂತ ಬರ್ತಕ್ಕಂಥ ಧೈರ್ಯ. ಹಾವು ಗುರು, ದೊಡ್ಡ ಹಾವು. ನಿಮಿಷ ಹಾವ, ಭಯ ಆಗತ್ತೆ ಗುರು ಈ ಒಂದು ಪ್ರದೇಶಕ್ಕೆ. ಸೊ ದೇವ್ರ ಮೇಲೆ ಒಂದು ಭಾರ ಆಗ್ಬಿಟ್ಟು ಈ ಥರ ಪ್ರದೇಶಕ್ಕೆಲ್ಲ ಬರಬೇಕಷ್ಟೇ. ನೋಡಿ ಎಷ್ಟೊಂದು ಹಸು ಇಲ್ಲಿ ನೋಡಿ. ನೀವು ನೋಡಿದಷ್ಟು ಹಸು ಇಲ್ಲಿ ನೋಡಿ. ಈ ಕಡೆ ನೋಡಿ, ನೋಡಿದ್ರಾ ಫುಲ್ಲು ಬೆದರ್ಕೊಬೇಡಿ ಬಾ, ನಾನೇನು ಮಾಡಲ್ಲ ನೋಡಿ. ಎಷ್ಟೊಂದು ಹಸು ಇದೆ ನೋಡಿ. ನೋಡಿ ಆ್ಯಕ್ಚುಲಿ ಬಂದುಬಿಟ್ಟು ನಾನು ಇವಾಗ ಮುಂದೆ ಬಂದುಬಿಟ್ಟಿದ್ದೆ ನೋಡಿ. ಇವಾಗ ಮುಂದೆ ಅಂದರೆ ನನಗೆ ದಾರಿ ಗೊತ್ತಿಲ್ಲ ಅಲ್ಲ, ಸೊ ಅವೇ ಬಿಡಬೇಕು ನೋಡಿ. ಅದಕ್ಕೆ ಸ್ವಲ್ಪ ಬಿಟ್ಟಿದ್ದೀನಿ ನಾವು ಒಳಗೆ ನೋಡಿ. ಏನಮ್ಮ ನನ್ನ ಕಡೆ ಹಿಂಗೆ ನೋಡ್ತಾ ಇದ್ದೀಯ ಸ್ವಾಮಿ, ನಾನೇನು ಮಾಡಲ್ಲ ನಿಮ್ಮನ್ನು ನೋಡಿ. ಬಟ್ ಆ್ಯಕ್ಚುಲಿ ಮುಂದೆ ಬಂದುಬಿಟ್ಟು ನಾನು ನೋಡ್ತಾ ಇದ್ದೀನಿ. ಬಟ್ ಮುಂದೆ ನನಗೆ ದಾರಿ ಗೊತ್ತಿಲ್ಲ, ಅದಕ್ಕೆ ಅವನ್ನೇ ಬಿಟ್ಟಿದ್ದೀನಿ ನೋಡಿ. ಮುಂದೆ ಸ್ವಲ್ಪ ಹೋಗಲಿ. ಸೊ ನಮ್ಮ ಹಿಂದೆ ಎಲ್ಲ ಇವ್ರು ನೋಡಿ, ನಮ್ಮ ಹಿಂದೆ ನೋಡಿ ಗುರು ಎಷ್ಟು ಗ್ಯಾಂಗ್ ಇದೆ ಅಂತ. ಲಾಸ್ಟ್ ಗಂಟೆ ನೋಡಿ, ಅಲ್ಲಿ ನೋಡ್ತಾ ಇದ್ದಾರೆ ನೋಡಿ, ಅಲ್ಲಿ ಗಂಟೆ ನೋಡಿ. ಎಲ್ಲ ಇವರೆಲ್ಲ ನಮ್ಮ ಹಿಂದೆ ಇದ್ದಾರೆ. ಸೊ ನಮ್ಗೆ ಇಷ್ಟು ಜನ ಇರೋವಾಗ ನಮಗೇನು ಭಯ, ಇಷ್ಟು ಗೋಮಾತೆ ನಮ್ಮ ಹಿಂದೆ ಇದೆ ಅಲ್ಲ. ಸೊ ನಾವೇನು ಭಯ ಪಡೋಂಗಿರಲ್ಲ. ಯಾಕಂದ್ರೆ ಇಷ್ಟೊಂದು ಗೋಮಾತೆ ಎಲ್ಲ ನಮ್ಮ ಕಡೆ ನೋಡಿ, ನಮ್ಮ ಹತ್ರ ಇದೆಯಲ್ಲ. ಸೊ ನಾವೇನಾಗ ಭಯ ಪಡ್ಬೇಕು ಇಲ್ಲಿ, ಇಷ್ಟೊಂದು ಗೋಮಾತೆ ನಮ್ಮ ಹತ್ರ ಇರುವಾಗ. ದಾರಿ ಅಂತ ಅನ್ಕ್ಯೂಟ್ ಆಗಿದೆ ಗುರು, ತುಂಬ ಡೇಂಜರ್ ದಾರಿ ನೋಡಿ. ನೀವು ನೋಡ್ತಾ ಇಲ್ಲೇ ನಿಮಗೆ ತೋರಿಸಿ ನೋಡಿ, ಇಲ್ಲಿ ನೋಡಿದ್ರಾ. ನಿಜವಾಗ್ಲೂ ಈ ಒಂದು ದಾರಿಗೆ ಒಬ್ಬನೇ ಬಂದಿದ್ದೀನಿ ಗುರು, ಯಾರು ನನ್ನ ಜೊತೆ ಬರ್ತಾಯಿಲ್ಲ. ನಾನು ಕೇಳಿದೆ, ಯಾರು ಬರೋಣ ಅಂದರು. ಸೊ ತುಂಬ ಡೇಂಜರ್ ಪ್ಲೇಸ್ ಇದು, ದೇವತೆ ಅವರೆಲ್ಲ ಓಡಾಡೋ ಪ್ಲೇಸು. ಸೊ ಇದರಲ್ಲಿ ಹೆಂಗೆ ಗೊತ್ತಾ, ಎಲ್ಲಿ ಕಾಲಿಡಬೇಕು ಎಲ್ಲಿ ಇರಬಾರ್ದು ಎಲ್ಲ ಮೋಕ್ಷವಾಗಿ ನೋಡಿಕೊಂಡು ಹೋಗಬೇಕಾಗತ್ತೆ. ಸೊ ತುಂಬ ಡೇಂಜರ್ ಪ್ಲೇಸ್. ನಾನು ನಿಮ್ಗೆ ತೋರಿಸ್ನಲ್ಲ, ಬನ್ನಿ ತೋರಿಸ್ತೀನಿ. ಕಲ್ಲು ಮುಳ್ಳು ಕನಪಡನಪ್ಪ ಅಯ್ಯಪ್ಪ. ಸೊ ಇವಾಗ ನಮಗೆ ಇಲ್ಲಿ ಕಾಡಲ್ಲಿ ಯಾರೂ ಇಲ್ಲಪ್ಪ, ನೀವು ನೋಡಿಕೊಂಡ್ರೆ ನಮಗೆ ದಾರಿನೂ ಗೊತ್ತಿಲ್ಲಪ್ಪ, ಇದು ತುಂಬ ದೊಡ್ಡ ಕಾಡಪ್ಪ. ನೀನು ನನ್ನ ಫ್ರೆಂಡ್ ಅಲ್ಲಗಣ, ನೋಡು ಏನೋ ನೋಡು
ನೀನೇನೋ ದಾರಿ ತೋರಿಸೋ ನನಗೆ ಗೊತ್ತಿಲ್ಲ ಕಣ. ಆಯ್ತು ಬಾ, ನೀನು ತೋರಿಸು ಬಾ. ನೋಡಿ ಇವನೇ ನಮ್ಮ ಫ್ರೆಂಡ್. ಇವನು ಆ್ಯಕ್ಚುಲಿ ದಾರಿ ನೀವೇನು ತೋರಿಸ್ತಾನೆ ಇವಾಗ. ಇವನು ನಡಿಯ, ನೀವು ಮುಂದೆ ನಡಿ, ನಾನು ಹಿಂದೆ ಬರ್ತೀನಿ. ಓಕೆ, ನೀವು ಮುಂದೆ ನಡಿಯೋ. ಇವೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾವೆ ಗುರು. ನಮ್ಗೆ ಇವಾಗ ದಾರಿ ತೋರಿಸಾರ ನೋಡಿ. ಇವೆಲ್ಲ ಮೇಯ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾವೆ. ಸೊ ಮುಂದೆ ಹೋಗ್ತಾಯಿದ್ರೆ ಆ್ಯಕ್ಚುಲಿ ಮುಂದೆ ಹೋಗೋಕ್ಕೆ ಬಿಡೋಲ್ಲ ಇವರು ನನಗೆ. ಮುಂದೆ ಹೋಗಿ ಅಂತ ಇವರು ಹೋಗ್ತಾರೆ ಮುಂದೆ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲಿ ಯಾರು ಇದ್ದಾರೆ ಗುರು, ಇಲ್ಲೇ ಅನ್ಕೊಂತೀನಿ ಮೋಸ್ಟ್ಲಿ ಗುಹೆ. ಸೊ ನಾವು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ತುಂಬ ಥ್ಯಾಂಕ್ಸ್ ನಿನಗೂ ಅಷ್ಟೇ. ಯಾಕಂದರೆ ನನಗೆ ದಾರಿ ತೋರಿಸಿ ಬಂದ್ಬಿಟ್ಟು ಇವರೇ ನನಗೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಓಕೆ. ಯಾಕಂದರೆ ಇದೊಂದು ಸೀಕ್ರೆಟ್ ಗುಹೆ ನಿಮ್ಗೆ ತೋರಿಸ್ತೀನಿ ನೋಡಿ. ನಿಜವಲ್ಲಿ ಇದೊಂದು ಅನ್ಕ್ಯೂಟ್ ಪ್ಲೇಸು. ತುಂಬ ನಾನು ಒಬ್ಬನೇ ಬಂದಿದ್ದೀನಿ. ಸೊ ಇಲ್ಲಿ ಯಾರೋ ಇದ್ದಾರೆ, ನಾನು ಲಕ್ಕಿ, ನನಗೆ ಒಂದು ಸ್ವಲ್ಪ ಧೈರ್ಯ ಬಂತು. ಸೊ ಇಲ್ಲಿ ನೋಡ್ಕೊಂಡ್ರೆ ಕಾಡಿದು ನೋಡಿ ಹಿಂಗಿದೆ ಅಂದ್ಬಿಟ್ಟು. ತುಂಬ ದೊಡ್ಡ ಕಾಡು ಗುರು. ಈ ಒಂದು ಕಾಡಲ್ಲಿ ಈ ಥರ ಒಂದು ದೇವ್ರು ಇದ್ದಾರೆ. ಆ್ಯಕ್ಚುಲಿ ಬಂದು ನಾವು ನೋಡೋಣ. ಸ್ನೇಹಿತರೆ, ನಾನು ಲಕ್ಕಿ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಜನ ಬಂದಿದ್ದಾರೆ ಇಲ್ಲಿ. ಆ್ಯಕ್ಚುಲಿ ಅವ್ರು ಬಂದಿದ್ದ ನೋಡಿಲ್ಲ. ಅವ್ರು ಫಸ್ಟಲ್ಲೇ ಬಂದಿದ್ದಾರೆ ಅಂತ ಇಲ್ಲಿ ಆ್ಯಕ್ಚುಲಿ ಪೂಜೆ ಮಾಡೋಕ್ಕೆ. ಸೊ ಈ ಪ್ಲೇಸ್ ಬರೋಕ್ಕೆ ನಾನು ನಿಮ್ಗೆ ತೋರಿಸ್ನಲ್ಲ. ಆ್ಯಕ್ಚುಲಿ ಕಾಡಲ್ಲಿ ಸ್ವಲ್ಪ ಒಂದು ಕಿಲೋಮೀಟರ್ 2 ಕಿಲೋಮೀಟರ್ ಬಟ್ ಕಾಡಲ್ಲಾದ್ರೆ ಬರಬೇಕಾಗತ್ತೆ. ಇದೊಂದು ಗುಹೆ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಇಲ್ಲಿಂದ ಬಂದ್ಬಿಟ್ಟು ಒಂದು ಬಂಡೆ ಥರ ಇದೆ. ಸೊ ಬಂಡೆ ಇದು ಬಂದ್ಬಿಟ್ಟು ಕೊರೆದು ಮಾಡೋ ಇಲ್ಲಿ ಪೂಜೆ ಆದರೂ ಮಾಡ್ತಾರೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ, ಸೊ ನೋಡಿ ಇದೆಲ್ಲ ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಹಸು ಎಲ್ಲ ಹೋಗ್ಬಿಡ್ತಾಯಿದೆ ನೋಡಿ. ಇವೆಲ್ಲ ನಾನು ಅದ್ರ ಹಿಂದೆ ಹೋಗ್ಬೇಕಾಗತ್ತೆ ಇವಾಗ. ಫಾರೆಸ್ಟ್ ಒಳಗಡೆ ಹೋಗ್ಬೇಕಾಗತ್ತೆ ನಾನು. ಯಾಕಂದರೆ ಇವತ್ತೆಲ್ಲ ಫುಲ್ ನಾನು ಅದ್ರ ಜೊತೆ ಇರ್ತೀನಿ ಅಂದ್ಬಿಟ್ಟು ಮಾತು ಕೊಟ್ಟಿದ್ದೀನಿ ಅದಕ್ಕೆ. ಸೊ ನೋಡಿ ಅದೆಲ್ಲ ಬಂದ್ಬಿಟ್ಟು ಚಿರತೆ ಎಲ್ಲ ಬರ್ತವೆ. ಬಂದ ತಕ್ಷಣ ಅವೆಲ್ಲ ಒಂದು ಕಡೆ ಬಂದುಬಿಡುತ್ತಂತೆ ನೋಡಿ. ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಅದೆಲ್ಲ ಇವಾಗ ಈ ಥರ ನನಗೆ ಈ ಥರ ಹಸು ಕಾಯೋದಂದ್ರೆ ತುಂಬ ಇಷ್ಟ ನೋಡಿ. ಯಾಕಂದ್ರೆ ದನ ಕಾಯೋರು ಬಟ್ ಈ ಥರ ಪೀಸ್ಫುಲ್ ಲೈಫ್ ಎಲ್ಲೂ ಬರೋಲ್ಲ. ಮತ್ತು ಈ ಒಂದು ಪ್ಲೇಸ್ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ನೋಡಿ ಇದು ಎಷ್ಟು ಡೇಂಜರ್ ಪ್ಲೇಸ್ ನೋಡಿ. ಇಲ್ಲಿ ಬಂದ್ಬಿಟ್ಟು ಈ ಮರ ನೋಡಿ, ಇಲ್ಲಿ ನೋಡಿ ಮಂತ್ರಾಳ ಮರ್ರಿ ಓದ್ತಾರ ನಿಮಗೆ. ಮಂತ್ರಾಳ ಮರ್ರಿ ಅಂತ ನೋಡಿ. ಅದು ಈ ಥರ ಒಂದು ಇದು ಬಂದ್ಬಿಟ್ಟು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಬನ್ನಿ ಪ್ಲೇಸು ನೋಡಿ. ಈ ಮರ ಎಲ್ಲ ಇಲ್ಲಿ ಬಂದ್ಬಿಟ್ಟು ಕಾಲು ಎತ್ತಿರೋ ಹೋಗೋ ತುಂಬ ಡೇಂಜರ್ ಗುರು. ಯಾಕಂದರೆ ಕೆಳಗಡೆ ಹುಷಾರಾಗಿ ನೋಡ್ಕೊಂಡಿರ್ಬೇಕಾಗತ್ತೆ. ಪ್ರತಿಯೊಂದು ಜಾಗಕ್ಕೂ ಕಾಲಿಡೋ ಥರ. ಯಾಕಂದರೆ ಕೆಳಗಡೆ ಏನೇನು ಹಾಕಿರ್ತಾರೆ ಅಂತ ಪ್ರತಿಯೊಂದು ಗೊತ್ತಾಗಲ್ಲ. ಆ್ಯಕ್ಚುಲಿ ನೀವು ನೋಡಿಕೊಂಡ್ರೆ ನಿಮಗೆ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಕೆಳಗಡೆ ನೋಡಿದ್ರ ನೋಡಿ ಎಷ್ಟೊಂದು ಡೇಂಜರ್ ಅಂದ್ಬಿಟ್ಟು ನೋಡಿ. ಕಿನ್ನ ನೋಡಿ ಇಲ್ಲಿ ಬರ್ತಾನೆ. ಇವೆಲ್ಲ ನಾನು ನೋಡಿ ಹಿಂಗೆ ಬರ್ತಾ ಇರ್ತಾವೆ ಬಿಡು. ನನ್ನ ಜೊತೆ ಬಂದ್ಬಿಟ್ಟು ತುಂಬ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾವೆ ಎಲ್ಲ. ಅವು ನನಗೆ ಬಿಟ್ಟಿರೋಕ್ಕಾಗಲ್ಲ, ನಾನು ಅದನ್ನು ಬಿಟ್ಟಿರೋಕ್ಕಾಗಲ್ಲ. ಆ ಥರ ಆಗ್ಬಿಟ್ಟಿದೆ ನೋಡಿ. ಒಂದು ಸತಿ ನನಗೆ ಅಟ್ರಾಕ್ಟ್ ಆಗಿಬಿಟ್ರೆ ಎಲ್ಲ ಹಂಗೆ ಆಗುತ್ತವೆಲ್ಲ. ಸೊ ನೋಡೋರ ಇಲ್ಲಿಂದ ಏನ್ಬಿಟ್ಟು ಇಲ್ಲಿಂದ ನೀವು ಒಂದು ಗುಹೆ ಆದ್ರೆ ತೋರಿಸ್ತೀನಿ ಬನ್ನಿ ಒಳಗಡೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಡೇಂಜರ್ ಗುಹೆ ಇದು. ಅಂದರೆ ಇಲ್ಲಿಗೆ ಬರೋಕ್ಕೆ ಅಷ್ಟೊಂದು ಸಾಮಾನ್ಯವಾಗಿ ಆಗೋಲ್ಲ. ಯಾಕಂದರೆ ಸ್ವಲ್ಪ ಧೈರ್ಯ ಮಾಡಿ ಬರಬೇಕಾಗತ್ತೆ. ಒಬ್ಬೊಬ್ಬರು ಸಿಂಗಲ್ ಬರೋಕ್ಕಂತ ಆಗೋಲ್ಲ. ಸೊ ಇಲ್ಲಿ ಈ ಥರ ಎಲ್ಲ ಕಲ್ಲು ಇರ್ತಾರೆ. ಏನು ಆಚಾರ ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡಿ ಇಲ್ಲೊಂದು ವಿಗ್ರಹ ಅದ ರೀತಿ. ಅಲ್ಲಿ ಒಳಗಡೆ ಹೋಗೋಣ. ಬಂದ್ಬಿಟ್ಟು ತಾಯಿ ಇದು ಅಕ್ಕಮಹಾದೇವಿಯವರು. ಸೊ ಇದು ಬಂಡನ ಅಂತಾರೆ ಗೊತ್ತಲ್ಲ ಅವರನ್ನು. ಆವಾಗ ನಿಮ್ಗೆ ಒಂದು ಟೆಂಪಲ್ ತೋರಿಸ್ತಾನೆ ಬಂಡನ ಅಂದ್ಬಿಟ್ಟು. ಅವ್ರು ಇಲ್ಲಿ ನೋಡಿ ಕೆಳಗಡೆ ಆದರೆ ಒಂದು ಥರ ಅವ್ರ ಮೇಲೆ ಸಾಯಿಸ್ತಾ ಇರೋ ಥರ ಕೆಳಗಡೆ. ಇವ್ರು ಬಂದ್ಬಿಟ್ಟು ಪೋತಲ್ ರಾಜ ಅಂತಾರೆ. ಪೋತಲ್ ರಾಜ ಅಂದರೆ ಕುರಿನೆಲ್ಲ ಕಟ್ ಮಾಡ್ತಾರಲ್ಲ. ಸೊ ಅವ್ರು ಬಂದ್ಬಿಟ್ಟು ಪೋತಲ್ ರಾಜ ಅಂತ ಕರೀತಾರೆ ಇವ್ರಿಗೆ. ಇವ್ರು ಒಂದು ಬಂಡನ ಅಂತ. ನಾನು ನಿಮಗೆ ಅಲ್ಲಿ ಒಂದು ಟೆಂಪಲ್ ತೋರಿಸಲ್ಲ, ಮೇನ್ ಟೆಂಪಲು. ಸೊ ಆ ಒಂದು ಟೆಂಪಲಲ್ಲಿರುವಂಥ ಇವರು ಒಂದು ದೇವರು. ಸೊ ಬಂಡನ ಅಂತ ಕರೀತಾರೆ. ಮತ್ತು ಒಂದು ಗುಹೆ ನೋಡಿ ಹೆಂಗಿದೆ ಅಂದ್ಬಿಟ್ಟು. ನಿಮಗೆ ಕ್ಲೋಸ್ ವ್ಯೂ ಅಲ್ಲಿ ತೋರಿಸ್ತೀನಿ, ನಿಮಗೆ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಬಂದ್ಬಿಟ್ಟು ಮಳೆ ಬಂದರೆ ಏನೋ ಬಂದರೆ ಬಂದ್ಬಿಟ್ಟು ಸ್ವಲ್ಪ ಜನ ಇಲ್ಲಿ ಸ್ಟೇ ಮಾಡ್ಬೋದು. ಇಲ್ಲಿ ಇದು ಬಂದ್ಬಿಟ್ಟು ಅಕ್ಕ ಮಹಾದೇವಿ ಅವರ ಒಂದು ಗುಹೆ ಅಂತ ಕರೀತಾರೆ ಅದಕ್ಕೆ. ಸೊ ನೋಡಿ ಯಾವ ಥರ ಇಲ್ಲಿಂದ ಒಂದು ಪ್ಲೇಸ್ ಇದೆ, ಸೀಕ್ರೆಟ್ ಪ್ಲೇಸು. ಈ ಪ್ಲೇಸ್ ಇಲ್ಲಿ ಹೋಗೋದಂತ ಯಾರಿಗೂ ಗೊತ್ತಿಲ್ಲ. ಬನ್ನಿ ತೋರಿಸಿ ನಾನು ನಿಮಗೆ. ಶಿವ ಪಾರ್ವತಲ್. ಸೊ ನೋಡಿ ನಾನು ನಿಮ್ಗೆ ಹೇಳ್ತಾ ಇದ್ನಲ್ಲ ಇಲ್ಲಿಂದ ಒಂದು ಸೀಕ್ರೆಟ್ ಪ್ಲೇಸ್ ಅಂದ್ಬಿಟ್ಟು. ಸೊ ಇಲ್ಲಿ ನೋಡಿ ಒಳಗಡೆ ನಿಮಿಷ ಹಂಗೆ ಇರಿ. ಇಲ್ಲಿ ಒಳಗಡೆ ನೋಡಿ ನೋಡಿಕೊಂಡ್ರೆ ಅಲ್ಲಿ ನೋಡೋಕ್ಕೂ ಸಹ ಭಯ ಆಗೋದು ಗೊತ್ತಾ. ಅಲ್ಲಿ ಆ ಥರ ತಿಳ್ಕೊಂಡ್ರೆ ಭಯ ಆಗುತ್ತೆ. ಸೊ ನಾನು ಕರ್ಕೊಂಡೋದೀನಿ ಬನ್ನಿ ಅಲ್ಲಿಗೆ ತೋರಿಸ್ತೀನಿ ಯಾವ ಥರ ಅಂದ್ಬಿಟ್ಟು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಇಲ್ಲಿಂದ ಬೇರೆ ಒಂದು ತಿರುಪತಿ ನಿಯರು ಆ ಥರ ಎಲ್ಲೋ ಕನೆಕ್ಟ್ ಆಗುತ್ತೆ ಈ ಒಂದು ಗುಹೆ ಹೋಗ್ಬಿಟ್ಟು. ಬಟ್ ಎಲ್ಲೇ ಗೊತ್ತಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಇದುವರೆಗೂ. ಮಾನವನವನು ಇದನ್ನು ಕಂಡುಹಿಡಿದೇ ಇಲ್ಲವಂತೆ ನೋಡಿ. ಮಾನವ ಶಕ್ತಿಗೆ ಇದು ಬಂದ್ಬಿಟ್ಟು ಅಪರೂಪ ಅಂತ ನೋಡಿ. ಇಲ್ಲಿ ನೋಡಿದ್ರೆ ಗುಹೆ ಒಳಗಡೆ ಹೋಗೋ ಡೇರ್ ಮಾಡೋಕ್ಕಾಗಲ್ಲ ಗುಹೆ, ಅಷ್ಟೊಂದು ಭಯ. ಯಾಕಂದರೆ ಈ ಒಂದು ಗುಹೆ ಬಂದ್ಬಿಟ್ಟು ಎಲ್ಲಿಗೋ ಕನೆಕ್ಟ್ ಆಗತ್ತೆ ಒಳಗಡೆ ತುಂಬ ಒಳಗೆ. ಸ್ನೇಹಿತರೆ ನಿಮ್ಗೆ ಇಲ್ಲಿಂದ ಒಂದು ಅನ್ಬ್ಯೂಟ್ ಪ್ಲೇಸ್ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ನಾನು ಹೇಳ್ದೆ ನಮಗೆ ಇಲ್ಲಿ ಹೋಗೋಕ್ಕೂ ಸಹ ತುಂಬ ಡೇರ್ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ಬಂದ್ಬಿಟ್ಟು ಪೂಜೆ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಶ್ರೀಶೈಲಂ ತಿರುಪತಿ ಆ್ಯಂಡ್ ಮಧುರೈ ಅಲ್ಲಿಗೆ ಅದು ಕನೆಕ್ಟ್ ಆಗುತ್ತೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಏನು ನೋಡ್ತಾರೆ ನೋಡಿ ಇಲ್ಲಿಂದ. ಇಲ್ಲಿ ಬಂದ್ಬಿಟ್ಟು ಇಲ್ಲ ಪೂಜೆ ಮಾಡ್ತಾರೆ ದೇವರಿಗೆಲ್ಲ ನೋಡಿ. ನಾವು ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಹೋಗೋಕ್ಕೂ ಸಹ ಡೇರ್ ಮಾಡೋಕ್ಕೂ ಸಹ ಅಲ್ಲ. ಯಾಕಂದರೆ ಅಷ್ಟೊಂದು ಡೇರ್ ಇದೆ. ಇಲ್ಲಿ ಬಂದ್ಬಿಟ್ಟು ಇಲ್ಲೆಲ್ಲ ಪೂಜೆ ಮಾಡಿದ್ದಾರೆ. ಸೊ ತೋರಿಸಿ ನೋಡಿ ಇಲ್ಲಿ
ಇಲ್ಲಿಂದ ಇಲ್ಲಿ ಬಂದ್ಬಿಟ್ಟು ಪೂಜೆ ಮಾಡ್ತಾರೆ ದೇವ್ರಿಗೆ. ಸೊ ಇಲ್ಲಿ ಪೂಜೆ ಮಾಡಿಬಿಟ್ಟು ಇಲ್ಲಿಂದ ಆ್ಯಕ್ಚುಲಿ ಇಲ್ಲಿ ನೋಡಿ ದೇವ್ರಿಗೆ ಈ ಥರ ಪೂಜೆ ಇಲ್ಲಿದೆ ನೋಡಿ ಮನ್ ಕ್ಯೂಟ್ ನೋಡಿದ್ರೆ ಈ ಥರ ಪ್ಲೇಸಸ್ ಎಲ್ಲ ಆಗಿದೆ ನೋಡಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಮ್ಗೆ ಇಲ್ಲಿಂದ ಇಲ್ಲಿಗೆ ಸಿಗುತ್ತೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಗುಬ್ಬಚ್ಚಿದೆ ನೋಡಿ, ಗುಬ್ಬಲ್ಲಿ ಅಲ್ಲಿದೆ. ಈ ಒಂದು ಪ್ಲೇಸ್ಗೆ ನಾನು ಬಂದ್ಬಿಟ್ಟು ತುಂಬ ಡೇರ್ ಮಾಡಿದೆ. ಇಲ್ಲಿಂದ ಒಂದು ಗುಹೆ ಬಂದ್ಬಿಟ್ಟು ತುಂಬ ಡೇರ್ ಮಾಡಿದೆ. ನಾನು ಬಂದಿದ್ದೀನಿ ಇನ್ನು ಇಲ್ಲೆಲ್ಲ ಪೂಜೆ ಮಾಡಿದೆ ನೋಡಿ. ಒಂದು ತೋರಿಸ್ತೀನಿ ನೋಡಿ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ ಒಳಗಡೆ ನೋಡಿ ತೋರಿಸ್ತೀನಲ್ಲ, ಇಲ್ಲಿ ಬಂದ್ಬಿಟ್ಟು ಗುಬ್ಬಚ್ಚಿ ಎದುರಿದ್ದಾವೆ ಇಲ್ಲಿಗೆ. ಸ್ನೇಹಿತರೆ ನೋಡಿದ್ರಲ್ಲ, ಸೊ ಇವಾಗ ಕರ್ಕೊಂಡು ಹೋಗಿದ್ದೆ ನಿಮ್ಗೆ ಅಲ್ಲಿಗೆ. ಆ್ಯಕ್ಚುಲಿ ಈ ಒಂದು ಗುಹೆಗೆ ಹೋಗೋಕ್ಕೆ ತುಂಬ ತುಂಬ ಡೇಂಜರು, ಭಯ. ಯಾಕಂದರೆ ನೋಡಿ ನೀವೇ ನೋಡ್ತೀರ, ನಾನು ಇವಾಗ ಒಳಗಡೆ ಹೋಗಿದ್ದೆ ಫುಲ್ಲು ಮನುಷ್ಯ ಎಲ್ಲಿ ಗಂಟೆ ಹೋಗ್ಬೋದು ಅಲ್ಲಿ ಗಂಟೆ ಹೋಗಿದ್ದೆ ನಾನು. ಅಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು ಅಲ್ಲಿ ಎಷ್ಟೊಂದು ಡೇಂಜರ್ ಗೊತ್ತಾ. ಆ್ಯಕ್ಚುಲಿ ಯಾರೋ ನೀವು ನೋಡಿ ಇಲ್ಲಿ ಅಲ್ಲಿ ಕತ್ತಲ ಲಾಸ್ಟಾ ಅಲ್ಲಿ ಗಂಟ ನಾನು ಇವಾಗ ಹೋಗಿದ್ದೆನಲ್ಲ ಅಲ್ಲಿ ಗಂಟೆ ಹೋಗೋ ಸಾಹಸನ ಮಾಡಿಲ್ಲ ತುಂಬ ಜನ. ಸೊ ಇವಾಗ ನಾನಾದರೆ ಅಲ್ಲಿಂದ ಲೈಟ್ ಹಾಕ್ಕೊಂಡು ಒಳಗಡೆ ಹೋಗಿದ್ದೀನಿ. ಸೊ ಒಂದು ಗುಹೆ ನೋಡಿ ತುಂಬ ಡೇಂಜರ್, ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಅಲ್ಲಿ ಏನೂ ಸಹ ಇಲ್ಲ, ಗುಬ್ಬಲ್ಲಿ ಅವೆಲ್ಲ ಇದ್ದಾವೆ, ಗುಬ್ಬಚ್ಚಿ ಬಾವಲಿ ಅದೆಲ್ಲ. ಸೊ ಓಕೆ ಒಂದು ಗುಹೆ ನೋಡಿಕೊಂಡ್ರೆ ನಾವು ಒಳಗಡೆ ಹೋಗಿದ್ದೀವಲ್ಲ, ಸೊ ಅದೇ ಒಂದು ಗುಹೆ. ಸೊ ಇಲ್ಲಾಂದರೆ ಅಕ್ಕ ಮಹಾದೇವಿ ಇರುತ್ತೆ ನೋಡಿ. ಇಲ್ಲಿಂದ ನೋಡಿಕೊಂಡ್ರೆ ನಮ್ಗೆ ಯಾರೂ ಸಹ ಕಾಣಿಸ್ತಾ ಇಲ್ಲ ಇಲ್ಲಿ. ಸೊ ಒಂದು ಹಸು ಮಾತ್ರ ಕಾಣಿಸ್ತಾ ಇದೆ, ಅದೇ ಇವಾಗ ನಮ್ಮ ಸೇಫ್ಟಿ. ಸೊ ಮುಂದೆ ಹಸು ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ ನೀವೇನು ನೋಡ್ತಾರೆ ನೋಡಿ, ಎಲ್ಲ ನೋಡಿ ಹಸು. ನಾನು ಇವಾಗ ದಾರಿ ತೋರಿಸ್ತಾ ನೋಡಿ ಇವೇ ನಂಗೆ ದಾರಿ. ಯಾಕಂದರೆ ಆ್ಯಕ್ಚುಲಿ ಇದಕ್ಕೆ ಮಾತ್ರ ದಾರಿ ಗೊತ್ತು, ಹಸುಗೆ ದಾರಿ ಗೊತ್ತು. ಯಾಕಂದರೆ ಈ ಹಸು ಡೈಲಿ ಹೋಗ್ತಾ ಇರ್ತಂತ ಇಲ್ಲಿಂದ, ಇದಕ್ಕೆ ಮಾತ್ರ ದಾರಿ ಗೊತ್ತು. ಸೊ ನನಗೆ ಅದ್ರ ದಾರಿ ಗೊತ್ತಿಲ್ಲ. ಇವಾಗ ನನಗೆ ಬಂದ್ಬಿಟ್ಟು ದಾರಿ ತೋರಿಸ್ತಾ ಅದೇ ದಾರಿ ತೋರಿಸ್ತಾ ಇರೋದು ನನಗಿಲ್ಲಿ. ನಾನು ಹಸು ಬಿಟ್ಟರೆ ಬೇರೆ ಯಾರೂ ಇಲ್ಲ ಇಲ್ಲಿ ನೋಡಿ, ಒಬ್ಬನಿದ್ದೀನಿ ನಿಜವಾಗ್ಲು ಈ ಒಂದು ಪ್ಲೇಸಲ್ಲಿ. ತುಂಬ ಡೇರ್ ಗುರು ನಿಜವಾಗ್ಲು. ನಾಗಮ್ಮ ಮಹಾದೇವಿ, ನಾಗಮ್ಮ ನೋಡಿದ್ರಲ್ಲ ಗುರು, ಈ ಥರ ಒಂದು ಹೆಂಗಿದೆ ಬಿಟ್ಟು ತುಂಬ ಡೇರಿ. ಈ ಒಂದು ಪ್ಲೇಸ್ ಬಂದ್ಬಿಟ್ಟು ಇಲ್ಲಿಂದ ಗುಹೆ ಶ್ರೀಶೈಲಂ, ತಿರುಪತಿ, ಮಹಾನಂದಿ. ಸೊ ಇಲ್ಲಿಂದ ಒಂದು 3 ಆ ಥರ ಕನೆಕ್ಟ್ ಇದೆ ಅಂತೆ. ಸೊ ಅದೇನು ಸತ್ಯ ಏನಂತ ಗೊತ್ತಿಲ್ಲ. ಆ್ಯಕ್ಚುಲಿ ಒಳಗಡೆ ಹೋಗುವ ಅಂಥ ಸಾಹಸನ ಮಾಡೋಕ್ಕಾಗಲ್ಲ, ನೀವು ನೋಡ್ತಾರಲ್ಲ. ಬಟ್ ಒಳಗಡೆ ಹೋದ ತಕ್ಷಣ ತುಂಬ ಡೇರು. ಈ ಒಂದು ಪ್ಲೇಸ್ ನೋಡ್ಕೊಂಡ್ರೆ ನೀವು ನೋಡಿ ಎಷ್ಟೊಂದು ಇದಾಗಿದೆ ಅಂದ್ಬಿಟ್ಟು ಪ್ಲೇಸು. ಎಲ್ಲಿ ನೋಡ್ಕೊತೀರ ಬೆಟ್ಟ, ಇಲ್ಲಿ ಸಿಕ್ಕರೆ ನೀವು ಊರು ನೆಟ್ವರ್ಕ್ ಇಂಟರ್ನೆಟ್ ನೋಡಿ. ಚಿಕ್ಕ ಕರಿ ನೋಡಿ ಕರು ಬಂದ್ಬಿಟ್ಟು ಚಿಕ್ಕ ಕರು. ಮನೆಯಲ್ಲಿ ನಾನು ನಿನ್ನೆ ಹುಟ್ಟಿದೆ ಅಂದ್ಬಿಟ್ಟು ನೋಡಿ, ಅದು ಬಂದುಬಿಟ್ಟಿದೆ ನೋಡಿ ಕಾಡಿಗೆ. ನೋಡ್ದಾ ಆ್ಯಕ್ಚುಲಿ 2 ಡೇಸ್ ಅದು ಹುಟ್ಟಿ ನೋಡಿ ಕಾಡಿಗೆ ಬಂದುಬಿಟ್ಟಿದೆ. ಅದು ತಾಯಿಯಿಂದ ಹಿಡ್ಕೊಂಡು ಬಂದುಬಿಡ್ತಾ ಇರುತ್ತೆ ಪಾಪ. ಈ ಥರ ಎಲ್ಲ ತುಂಬ ಡೇಂಜರ್ ಇವೆಲ್ಲ. ಇವತ್ತು ಮೋಸ್ಟ್ಲಿ ನಿಮಗೆ ವೀಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಯಾಕಂದರೆ ಇವತ್ತು ತುಂಬ ಫಾರೆಸ್ಟಲ್ಲಿ ಇದ್ನಲ್ಲ ಇವತ್ತು ನಾನು. ಸೊ ಅದಕ್ಕೆ ನೋಡ್ಕೊಂಡ್ರೆ ಇಲ್ಲಿಂದ ನೋಡ್ಕೊಂಡ್ರೆ ನೀವು ಸೊ ಈ ಥರ ಇದೆ ನೋಡಿ. ನಿಮ್ಗೆ ಇಲ್ಲಿ ಮುಂದೆ ತೋರಿಸ್ತೀನಿ ಬನ್ನಿ. ಕಾಲು ಇಲ್ಲಿ ನೋಡ್ಕೊರಿ, ಎಲ್ಲಿ ಕಾಲು ಇಡೋಕ್ಕೂ ಆಗೋಲ್ಲ. ಯಾಕಂದರೆ ಎಲ್ಲಿ ನೋಡಿದ್ರೂ ಮಾಟ ಮಂತ್ರ ಹತ್ತು ಇದ್ದು ಈ ಒಂದು ಡೇಂಜರ್ ಪ್ಲೇಸಲ್ಲಿ ನಿಜವಾಗ್ಲೂ ತುಂಬ ಡೇಂಜರ್ ಅಂದರೆ ಡೇಂಜರು. ಆ್ಯಕ್ಚುಲಿ ನನಗೆ ಹೇಳ್ತಾರೆ ಇಲ್ಲಿ ಗಂಟೆ ಹೋಗಬೇಡನು ಅಂತ ಹೇಳ್ತಾರೆ ನನಗೆ. ಫಸ್ಟಲ್ಲಿ ನಾನು ಬರೋವಾಗ ಆ್ಯಕ್ಚುಲಿ ಯಾರು ಇರಲಿಲ್ಲ. ಮತ್ತು ನಾನು ಬಂದ ತಕ್ಷಣ ನೋಡಿದೆ, ನಿಮಗೆ ಒಂದು ಪ್ಲೇಸ್ ತೋರಿಸ್ತೀನಿ ಅಂತಲ್ಲ ನೋಡಿ. ಇಲ್ಲಿ ನೋಡಿ ಇಲ್ಲಿ 3 ದಾರಿ ಇದಾಗತ್ತೆ ನೋಡಿ. ಈ ಕಡೆಯಿಂದ ಒಂದು ದಾರಿ, ಈ ಕಡೆಯಿಂದ ಹಿಂಗೆ ಬರುತ್ತೆ. ಆ್ಯಕ್ಚುಲಿ ಬಂದ್ಬಿಟ್ಟು ಏನೋ ಇದೆಲ್ಲ ಆಗ್ಬಿಟ್ಟು ನೋಡಿ, ಈ ಥರ ಇದೆಲ್ಲ ಆಗ್ಬಿಟ್ಟು ಏನಂತಾರೆ ಇದು ಅರಿಶಿನ ಕುಂಕುಮ ನಿಂಬೆಹಣ್ಣು ಸಗಣಿ ಇದೆಲ್ಲ ಮಾಡಿಬಿಟ್ಟ ನೋಡಿ. ತೆಂಗಿನಕಾಯಿ ನೋಡಿ, ಈ ಥರ ಗೊತ್ತಿಲ್ಲದೆ ಈ ಥರ ಪ್ಲೇಸ್ ಇದೆಲ್ಲ ಕ್ರಾಸ್ ಮಾಡೋಕೆ ಹೋಗ್ಬಾರ್ದು. ನಾನು ಹೇಳ್ತಾನೆ ನಮಗೆ ಇಷ್ಟೊಂದು ಡೇಂಜರ್ ಪ್ಲೇಸ್. ಆ್ಯಕ್ಚುಲಿ ಒಂದು ಅಜ್ಜೆ ಎತ್ತು ಮುಂದೆ ಇಡಬೇಕಂದ್ರೂ ನೋಡಿ ಕೊಡು, ಈ ಥರ ಅಷ್ಟೊಂದು ಡೇಂಜರ್ ಪ್ಲೇಸ್ ಗೊತ್ತಾ. ಇಲ್ಲಿ ನೋಡಿ ಈ ಕಡೆ ಹೋಗ್ತೀರಾ ನೋಡಿ, ಇಲ್ಲಿ ನೋಡಿ ಈ ಕಡೆ ಹೋಗ್ತೀರಾ ನೋಡಿ, ಇಲ್ಲಿ ಮುಂದೆ ಹೋಗ್ತೀರಾ ಇಲ್ಲಿ ನೋಡಿ. ಎಲ್ಲಿ ಹೋಗೋದು ನೀವೇ ಎಲ್ಲಿ ಪ್ರತಿಯೊಂದು ಅಜ್ಜೆ ಇಡೋ ಥರನೂ ತುಂಬ ಹೇಳ್ತಾನೆ ನಿಮಗೆ. ಇದು ಬಂದ್ಬಿಟ್ಟು ಗುಹೆ ನೋಡಿ ಹೆಂಗಿದೆ ಗುಹೆ ಅಂದ್ಬಿಟ್ಟಿದ್ದು. ಪ್ರತಿಯೊಂದು ಹೆಜ್ಜೆ ಇಟ್ಟರು ಸಹ ನೋಡ್ಕೊಂಡು ಇಡಬೇಕು ಇಲ್ಲಿ, ಪ್ರತಿಯೊಂದು ಹೆಜ್ಜೆ ಇಟ್ಟರು. ಯಾಕಂದರೆ ಲೈಫ್ ತುಂಬ ಸೆಕ್ಯೂರು. ಬಟ್ ನೀವೆಲ್ಲ ಫುಲ್ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ನಂಬಲ್ಲ, ನನಗೆ ಗೊತ್ತು. ಆ್ಯಕ್ಚುಲಿ ತುಂಬ ಜನ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಅದೇ ನಂಬಲ್ಲ. ಸೊ ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಏನು ನಂಬಲ್ಲ ನಂಬ್ತೀರ ಅಂದ್ಬಿಟ್ಟು. ಆ್ಯಕ್ಚುಲಿ ಇವ್ರ ಕರ್ಮ ನೋಡ್ತಾ ಇದ್ರೆ ಅರ್ಥ ಆಗುತ್ತೆ. ನೀವು ತೋರಿಸ್ತೀನಿ ನಾನು ಯಾವ ಥರ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ನಿನ್ನೆ ನೈಟ್ ಸ್ಟೇ ಮಾಡಿದೆ ಇಲ್ಲಿ. ಅವ್ರ ಪೂಜೆ ಎಲ್ಲ ನಾನು ಎತ್ತಿಲ್ಲ, ಯಾಕಂದರೆ ದೆವ್ವ ಬಂದಿರೋದು ಅವರ ಮೈ ಮೇಲೆ ಅದೆಲ್ಲ ನಮ್ಗೆ ವೀಡಿಯೋ ಆಗಬೇಕಿತ್ತು. ಬಟ್ ವೀಡಿಯೋ ಆಗಲಿ ಇವಾಗ ತುಂಬ ಲೆಂತ್ ಆಯ್ತು ನನಗೆ, ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಅಷ್ಟೊಂದು ಇದು ಮಾಡಿಲ್ಲ ನೋಡಿ. ಮುಂದೆ ಕಾಲು ಎತ್ತಿಡೋಕ್ಕೂ ಭಯ ಗುರು. ಅದು ಏನಂತ ನಿಜವಾಗ್ಲು ಎಲ್ಲಿ ಕಾಲಿಡ್ಬೇಕಂತ ಗೊತ್ತಿಲ್ಲ ನೋಡಿ. ಪ್ರತಿಯೊಂದು ಜಾಗಕ್ಕೂ ಸಹ ಈ ಒಂದು ಜಾಗಕ್ಕೆಲ್ಲ ಬರಬಾರ್ದು ನಿಜವಾಗ್ಲು ತುಂಬ. ಬಟ್ ಇಲ್ಲಿ ಗುಹೆ ತೋರಿಸ್ತಾನೆ ಅಂತ ಬಂದೆ ನಾನು ನಿಮಗೆ. ಎಲ್ಲಿ ನೋಡಿದ್ರು ಬ್ಯಾಕ್ ಮ್ಯಾಜಿಕ್ ಮಾಡಿ ಬಿಸಾಕಿರ್ತಾರೆ. ಸರಿ ಗುಹೆ ನೋಡಿದ್ರೆ ಗುಹೆ ಇಷ್ಟ ಆಯ್ತಲ್ಲ. ಸೊ ಓಕೆ ಇಲ್ಲಿ ಬಂದುಬಿಟ್ಟು ನಾನು ಈ ಒಂದು ಇದಕ್ಕೆ ಸೊ ನಾನು ಡೇ 13 ಕ್ಲೋಸ್ ಮಾಡ್ತೀನಿ ಇಲ್ಲಿಗೆ. ಸೊ ಈ ವ್ಲಾಗ್ ಇಲ್ಲಿಗೆ ಕ್ಲಾಸ್. ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ. ಇಲ್ಲಿ ನೋಡ್ತಾ ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ಹಸು ಸತ್ತಾಗಿದೆ ಇಲ್ಲಿ. ಆ್ಯಕ್ಚುಲಿ ಬಂದ್ಬಿಟ್ಟು ಹಸು ಸತ್ತಾಗಿದ್ರು ಸಹ ಸೊ ಯಾರು ಇದನ್ನು ನೋಡೋ ಅಂಥ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ ನೋಡಿ. ನಾನು ಹತ್ತಿರದಕ್ಕೆ ಹೋಗೋಕ್ಕೂ ಆಗ್ತಾಯಿಲ್ಲ ನೋಡಿ. ನೋಡಿದ್ರ ಹಸು ಸತ್ತೋಗ್ಬಿಟ್ಟು ನಿಜ ಸ್ಮೆಲ್ ಬರ್ತಾಯಿದೆ.
ಬಟ್ ಇಲ್ಲೇ ಆಗ್ಬಿಟ್ಟು ಯಾಕಂದರೆ ಎಷ್ಟೊಂದು ಹಸು ಅಂತ ಇದು ಮಾಡೋಕೆ ಇಲ್ಲಿ ನೋಡಿ ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲಿ ನೋಡಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬಿಟ್ಟು ಇಲ್ಲಿ ನೋಡಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬಿಟ್ಟು ಇಲ್ಲಿ ಇಕ್ಬಿಟ್ಟು ಹಸು ಸತ್ತೋಗಿದೆ. ಬಟ್ ನೋಡೋಕೆ ಯಾರಿಲ್ಲ ಆ್ಯಕ್ಚುಲಿ ಏನು ನೋಡೋಕ್ಕಾಗ್ತಾಯಿಲ್ಲ ಇಲ್ಲಿ ಅಷ್ಟೊಂದು ಈ ಪ್ಲೇಸ್ ಅಷ್ಟು ತುಂಬ ಒಂಥರ ಎಲ್ಲಿ ನೋಡಿ ದೆವ್ವ ಬಿಡಿಸ್ತಾ ಇರ್ತಾರ ಹೇಳ್ತಾರಲ್ಲ ಅಲ್ಲಿ ನೋಡಿ ಏನೋ ಒಂದು ಇದಾಗ್ಬಿಟ್ಟು ಪ್ರತಿಯೊಂದು ಬ್ಲ್ಯಾಕ್ ಮ್ಯಾಜಿಕ್ ನಾನು ನಿಮ್ಗೆ ಇಲ್ಲಿ ನೋಡಿ ನಿಮಿಷ ಹಂಗೇರಿ ನೋಡಿ ನೋಡಿದ್ರ ಏನೋ ಒಂದು ಮಾಡ್ತಾಯಿರ್ತಾರೆ. ಹಾಂ ಇಲ್ಲಿ ನೋಡಿ ನೋಡಿದ್ರ ಇಲ್ಲಿ ನೋಡಿ ತುಂಬ ಇದಪ್ಪ ಈ ಪ್ಲೇಸ್ ನಿಂತವ್ರಿ. ಈ ಪ್ಲೇಸ್ ತುಂಬ ಡೇಂಜರು.